ಎಲ್ಲ ಸ್ಪರ್ಧಾ ಮಿತ್ರರಿಗೆ 3-4-2021 ಪ್ರಚಲಿತ ಘಟನೆಗಳ ಈ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ದಿನಾಂಕ 3-4-2021 ಪ್ರಚಲಿತ ಘಟನೆಗಳಲ್ಲಿ 4 ಮುಖ್ಯ ಘಟನೆಗಳನ್ನು 4 ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ನೋಡ್ಬೋದು. ಅವು ಯಾವುವು ಅಂತಂತಂದರೆ, ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಎಲ್ಲಿದೆ, ಎಲ್ಲಿ ಸ್ಥಾಪನೆ ಆಗಲಿದೆ, ಈಗಾಗಲೇ ಸ್ಥಾಪನೆಯಾಗಿರುವಂತಹ ತೇಲುವ ಸೌರ ವಿದ್ಯುತ್ ಸ್ಥಾವರ ಎಲ್ಲಿದೆ, ಅದರ ಸಾಮರ್ಥ್ಯ ಏನು, ಇನ್ನು ಜಗತ್ತಿನಲ್ಲಿ ಅತಿದೊಡ್ಡ ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಗಲಿದೆ ಅನ್ನೋದನ್ನು ಇಲ್ಲಿ ವಿವರವಾಗಿ ನೋಡೋಣ. ಎರಡನೆಯದು ಕಪ್ಪು ರಂಧ್ರ ಮ್ಯಾಗ್ನೆಟಿಕ್ ಕ್ಷೇತ್ರದ ಮೊದಲ ಚಿತ್ರ. ಕಪ್ಪು ರಂಧ್ರದ ಮ್ಯಾಗ್ನೆಟಿಕ್ ಕ್ಷೇತ್ರದ ಮೊದಲ ಚಿತ್ರವನ್ನು ವಿಜ್ಞಾನಿಗಳು EHT ಎಂಬ ದೂರದರ್ಶಕದ ಮೂಲಕ ಸೆರೆ ಹಿಡಿದಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ನೋಡೋಣ. ಇದಾದ ನಂತರ ಮೂರನೇದು ಸೂಯೆಜ್ ಕಾಲುವೆಯ ದಿಗ್ಬಂಧನ ಅಥವಾ ಸೂಯೆಜ್ ಕಾಲುವೆಯ ಬಿಕ್ಕಟ್ಟು ಅಂತ ಹೇಳ್ತೀವಿ. ಈ ಬಿಕ್ಕಟ್ಟಿನ ಬಗ್ಗೆ, ಈ ಬಿಕ್ಕಟ್ಟು 2021ರಲ್ಲಿ ಏಕೆ ಸುದ್ದಿಯಲ್ಲಿ ಬಂತು, ಸೂಯೆಜ್ ಕಾಲುವೆ ಏಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ಸವಿವರವಾಗಿ ಈ ಟಾಪ್ ಸ್ಟೋರಿಯಲ್ಲಿ ನೋಡೋಣ. ನೆಕ್ಸ್ಟ್ ನಾಲ್ಕನೆಯದು ಟ್ರೈಫೆಡ್ನಿಂದ ಟ್ರೈಬ್ಸ್ ಇಂಡಿಯಾ ಸ್ಪರ್ಧೆಯನ್ನು ಆರಂಭಿಸಲಾಗ್ತಾ ಇದೆ. ಈ ಟ್ರೈಬ್ಸ್ ಇಂಡಿಯಾ ಸ್ಪರ್ಧೆಗಳಲ್ಲಿ ಎಷ್ಟು ಸ್ಪರ್ಧೆಗಳನ್ನ ಆಯೋಜಿಸಲಾಗ್ತಿದೆ, ಈ ಟ್ರೈಫೆಡ್ ಏನು, ಇದು ಮತ್ತು ಟ್ರೈಫೆಡ್ ಕೈಗೊಳ್ಳುವ ಇನ್ನಿತರ ಉಪಕ್ರಮಗಳ್ಯಾವು, ಟ್ರೈಫೆಡ್ನಿಂದ ಈಗಾಗಲೇ ಜಾರಿಯಾದ ಯೋಜನೆಗಳಾವು ಅನ್ನೋದನ್ನು ಈ 4ನೇ ಮುಖ್ಯಾಂಶದಲ್ಲಿ ಮುಂದಿನ ಹಂತದಲ್ಲಿ ನಾವು ಸವಿವರವಾಗಿ ಚರ್ಚೆ ಮಾಡೋಣ. ಆತ್ಮೀಯರೇ, ಓಕೆ, ಮೊದಲನೆಯ ಒಂದು ಮುಖ್ಯಾಂಶ, ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ. ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ತೆಲಂಗಾಣ ರಾಜ್ಯದ ರಾಮಗುಂಡಂ ಜಲಾಶಯ ಸಮೀಪ ಸ್ಥಾಪಿಸಲಾಗುವುದು. ರಾಮಗುಂಡಂ ಜಲಾಶಯದಲ್ಲಿ ಸ್ಥಾಪಿಸಲಾಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗ್ತದೆ. ಏನಿದು ತೇಲುವ ಸೌರ ವಿದ್ಯುತ್ ಸ್ಥಾವರ ಅಂತೇಳಿ ನೋಡಿದಾಗ, ರಾಮಗುಂಡಂ ಸೌರ ವಿದ್ಯುತ್ ಸ್ಥಾವರ ಇದೆಯಲ್ಲ, ಈ ಸೌರ ವಿದ್ಯುತ್ ಸ್ಥಾವರ ಸುಮಾರು 100 ಮೆಗಾವ್ಯಾಟ್, ಎಷ್ಟು 100 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಮೇ 2021ರಲ್ಲಿ ತೆರೆಯುವ ನಿರೀಕ್ಷೆ ಇದೆ. ಏನಿದು ತೇಲುವ ವಿದ್ಯುತ್ ಸ್ಥಾವರ, ತೇಲುವ ಸೌರ ವಿದ್ಯುತ್ ಸ್ಥಾವರ ಅಂದ್ರೇನು ಅಂದರೆ, ಈ ರಾಮಗುಂಡಂ ಜಲಾಶಯ ಏನಿದೆಯಲ್ಲ, ಈ ಜಲಾಶಯದ ನೀರಿನ ಮೇಲೆ ಈ ತೇಲುವ ವಿದ್ಯುತ್ ಫಲಕಗಳನ್ನು, ಸೌರ ವಿದ್ಯುತ್ ಫಲಕಗಳನ್ನು ಸ್ಥಾಪಿಸಿ ಅದರ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸುವ ಒಂದು ಪ್ರಯತ್ನ. ಆ ಪ್ರಯತ್ನವನ್ನು ಇಲ್ಲಿ ಮಾಡ್ಯಾರ. ಅದು ಸದ್ಯದ ಮಟ್ಟಿಗೆ ಭಾರತದಲ್ಲಿಯೇ ಅತಿ ದೊಡ್ಡ ತೇಲುವ ವಿದ್ಯುತ್ ಸ್ಥಾವರ. ಈಗ ಆಲ್ರೆಡಿ ಎಲ್ಲವೂ ಏನಪ್ಪ ಅಂತಂತಂದ್ರೆ, ನೆಲದ ಮೇಲೆ ಅಂದರೆ ಭೂಮಿ ಮೇಲೆ ಸ್ಥಾಪಿಸಿದಂತಹ ಸೌರ ವಿದ್ಯುತ್ ಸ್ಥಾವರಗಳನ್ನ ನಾವು ನೋಡಿದ್ದೀವಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪಾವಗಡ, ಕೋಲಾರದ ಪಾವಗಡ ಅಂತೇಳಿ ನಾವಿಲ್ಲಿ ನೆನಪಿಸ್ಕೊಳ್ಬೋದು ಮಿತ್ರರೇ. ಅದೇ ರೀತಿ ತೆಲಂಗಾಣ ರಾಜ್ಯದೊಳಗೆ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿದ್ದಾರೆ. ಇನ್ನು ರಾಮಗುಂಡಂ ವಿಷ್ಣ ವಿದ್ಯುತ್ ಸ್ಥಾವರ ಇದೆಯಲ್ಲ, ಆ ವಿಷ್ಣ ವಿದ್ಯುತ್ ಸ್ಥಾವರ ಜಲಾಶಯದಲ್ಲಿ ಏನು ಮಾಡ್ಯಾರಪ್ಪ ಅಂದರೆ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗುತ್ತಿದೆ. ಇದು ನೆನಪಿಟ್ಕೋಬೇಕು. ಎಲ್ಲಿ ಸ್ಥಾಪಿಸಲಾಗುತ್ತಿದೆ, ಯಾವ ವಿಷ್ಣ ವಿದ್ಯುತ್ ಸ್ಥಾವರದ ಪಕ್ಕದಲ್ಲಿ ಈ ಸೌರ ವಿದ್ಯುತ್ ಸ್ಥಾವರನ ಸ್ಥಾಪಿಸಲಾಗುತ್ತಿದೆ ಎಂಬುದನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಅದು ರಾಮಗುಂಡಂ ಅನ್ನೋದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ.
ಮುಂದೆ ಮುಖ್ಯಾಂಶ ಗಮನಿಸಿದಾಗ ಜಲಾಶಯದ 450 ಎಕರೆ ಪ್ರದೇಶದಲ್ಲಿ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗುವುದು. ಒಟ್ಟು ಎಷ್ಟು ಎಕರೆ ವಿಸ್ತಾರದಲ್ಲಿ ಇದು ಸ್ಥಾಪನೆ ಆಗ್ತಾ ಇದೆ ಅಂತಂದರೆ 450 ಎಕರೆ ಪ್ರದೇಶದಲ್ಲಿ ಇದನ್ನು ಸ್ಥಾಪಿಸಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಕೆಳಗಿನ ಅಂಶ, ಈ ಯೋಜನೆಯನ್ನು ಯಾರು ಯೋಜಿಸಿ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದರ ಉಸ್ತುವಾರಿಯನ್ನು ಯಾರು ವಹಿಸ್ತಾ ಇದ್ದಾರೆ ಅಂತಂದರೆ NTPC, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಅಂತ ಏನು ಹೇಳ್ತೀವಿ, ಇವರು ಈ ಯೋಜನೆಯನ್ನು ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ಇಟ್ಕೊಳ್ಳಿ. ಇದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ಬರಬಹುದು. ಈ ಸೌರ ವಿದ್ಯುತ್ ಸ್ಥಾವರದ ಮೂಲಕ ತನ್ನ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡಲು ಮತ್ತು ಅದರ ಹಸಿರು ಶಕ್ತಿಯ ಉತ್ಪಾದನೆಯನ್ನು ಅದರ ಸಾಮರ್ಥ್ಯದ 30%ಕ್ಕೆ ಹೆಚ್ಚಿಸಲು NTPC ಉದ್ದೇಶಿಸಿದೆ. ಯಾಕೆ ಅಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇರುವಾಗ ಇದನ್ನ ಯಾಕೆ ಸ್ಥಾಪಿಸಿರಪ್ಪ ಅಂತಂತಂದ್ರೆ, ಈ ಉಷ್ಣ ವಿದ್ಯುತ್ ಸ್ಥಾವರಗಳು ಈ ಕಲ್ಲಿದ್ದಲನ್ನು ಸುಡುವ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸುವ ಪ್ರಮುಖ ಘಟಕಗಳಾಗ್ಯವು. ಅಲ್ಲಿ ಉತ್ಪಾದನೆ ಆಗುವಂತಹ ಇಂಗಾಲದ ಡೈಆಕ್ಸೈಡ್ ಇದೆಯಲ್ಲ, ಈ ಇಂಗಾಲದ ಡೈಆಕ್ಸೈಡ್ ನಮ್ಮ ಪರಿಸರಕ್ಕೆ, ಪ್ರಕೃತಿಗೆ ತುಂಬ ಹಾನಿಯನ್ನುಂಟು ಮಾಡ್ತದೆ. ಈ ಹಾನಿಯನ್ನು ಕಡಿಮೆಗೊಳಿಸಲು ಅಲ್ಲದೆ ಈ ನಿಮಗೆಲ್ಲ ಗೊತ್ತಿರುವಂತೆ ಇಂಗಾಲ ಏನಪ್ಪ ಅಂತಂದ್ರೆ ಹಸಿರು ಮನೆ ಪರಿಣಾಮ, ಜಾಗತಿಕ ತಾಪಮಾನಕ್ಕೆ ಕೊಡುಗೆಯನ್ನು ನೀಡುವಂಥ ಒಂದು ಅನಿಲ ಆಗಿರೋದ್ರಿಂದ ಈ ಒಂದು ಅನಿಲದ ಏನು ಹೊರಸೂಸುವಿಕೆ ಅನಿಲ ಇದೆಯಲ್ಲ, ಇಂಗಾಲದ ಅನಿಲ ಇದೆಯಲ್ಲ, ಅದರ ಒಂದು ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮತ್ತು ಹಸಿರು ಶಕ್ತಿಯ ಉತ್ಪಾದನೆ ಅಂದರೆ ನ್ಯಾಚುರಲ್ ಆಗಿ ಯಾವುದೇ ಪರಿಸರಕ್ಕೆ ತೊಂದರೆಯಾಗದಂತೆ, ಪರಿಸರಕ್ಕೆ ನಮ್ಮ ವಿದ್ಯುತ್ ಶಕ್ತಿ ಉತ್ಪಾದನೆಯಿಂದ ಯಾವುದೇ ತೊಂದರೆ ಆಗಿರಬಾರ್ದು, ಆ ರೀತಿಯಲ್ಲಿ ಉತ್ಪಾದಿಸುವಂತಹ ಒಂದು ಪ್ರಯತ್ನ. ಆ ಪ್ರಯತ್ನಕ್ಕೆ ಹಸಿರು ಶಕ್ತಿ ಉತ್ಪಾದನೆ ಅಂತೇಳಿ ಕರಿತೀವಿ. ಆ ಉತ್ಪಾದನೆಯನ್ನು ಅದರ ಸಾಮರ್ಥ್ಯ 30%, ಒಟ್ಟು 30%ಕ್ಕೆ ಹೆಚ್ಚಿಸಲು NTPC ಇಲ್ಲಿ ಉದ್ದೇಶಿಸಿದೆ. ಜೊತೆಗೆ ಒಟ್ಟು ಈ ಯೋಜನೆ ವೆಚ್ಚ ಎಷ್ಟಪ್ಪ ಅಂತಂದ್ರೆ 423 ಕೋಟಿ ರೂಪಾಯಿ ಎನ್ನುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಒಟ್ಟು ವಿದ್ಯುತ್ ಸ್ಥಾವರ 4.5 ಲಕ್ಷ ದ್ಯುತಿ ವಿದ್ಯುಜ್ಜನಕ ಫಲಕಗಳನ್ನು ಹೊಂದಿರುತ್ತದೆ. ಒಟ್ಟು ಫಲಕಗಳ ಸಂಖ್ಯೆ ಎಷ್ಟು? 4.5 ಲಕ್ಷ ಸೌರ ಫಲಕಗಳನ್ನು ಇಲ್ಲಿ ಈ ಜಲಾಶಯದಲ್ಲಿ ಅಳವಡಿಸಲಾಗ್ತದೆ ಅನ್ನೋದನ್ನು ನೆನಪಿಟ್ಕೋಬೇಕು. ಸ್ಪರ್ಧಾರ್ಥಿಗಳು, ಇಲ್ಲಿವರೆಗೆ ನಾವು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರದ ಬಗ್ಗೆ ನಾವಿಲ್ಲಿ ನೋಡಿದ್ವಿ. ಆದರೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಎಲ್ಲಿದೆ ಅನ್ನೋದನ್ನು ನೋಡೋಣ. ಅದು ಕೂಡ ನಮ್ಮ ಭಾರತದಲ್ಲಿ ಇದೆ. ಇನ್ನೂ ಸ್ಥಾಪನೆಯಾಗಿಲ್ಲ, ಸ್ಥಾಪನೆ ಹಂತದಲ್ಲಿದೆ. ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅನ್ನೋದನ್ನು ಈಗ ನೋಡೋಣ. ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಸ್ಥಾವರವನ್ನು ಮಧ್ಯಪ್ರದೇಶ ರಾಜ್ಯದ ನರ್ಮದಾ ನದಿಯಲ್ಲಿರುವ ಯಾವುದದು ಈಶ್ವರ ಡ್ಯಾಮ್ ಅಂತ ಬರ್ತದೆ. ಮೊದಲನೇ ಮುಖ್ಯಾಂಶ, ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಈಗ ಭಾರತದಲ್ಲಿ ಸ್ಥಾಪನೆಯಾಗಲಿದೆ. ಇದು ಯಾವುದು ಅಂತ ನೋಡಿದಾಗ, ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ತೆಲಂಗಾಣ ರಾಜ್ಯದ ರಾಮಗುಂಡಂನಲ್ಲಿ ಸ್ಥಾಪಿಸಲಾಗುತ್ತದೆ. ಏನು ರಾಮಗುಂಡಂ ಸೌರ ವಿದ್ಯುತ್ ಸ್ಥಾವರದ ಬಗ್ಗೆ ನಾವು ಸ್ವಲ್ಪ ಅವಲೋಕನ ಮಾಡಿದಾಗ, ಸೌರ ವಿದ್ಯುತ್ ಸ್ಥಾವರ ಸಾಮರ್ಥ್ಯ ಒಟ್ಟು 100 ಮೆಗಾವ್ಯಾಟ್. ಈಗ ಸದ್ಯ ಇರುವಂತಹ ಒಂದು ವಿದ್ಯುತ್ ಸ್ಥಾವರದ ಸಾಮರ್ಥ್ಯ ಕೇವಲ 500 ಮೆಗಾವ್ಯಾಟ್. ಇದು
500 ಕಿಲೋವ್ಯಾಟ್, ಬಟ್ ಇದು 100 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಮೇ 2021ರಲ್ಲಿ ತೆರೆಯುವಂಥ ನಿರೀಕ್ಷೆ ಇದೆ. ಮೇ 2021 ಬರುವ ತಿಂಗಳಲ್ಲಿ. ಇನ್ನು ರಾಮಗುಂಡಂ ಉಷ್ಣ ವಿದ್ಯುತ್ ಸ್ಥಾವರ ಜಲಾಶಯದಲ್ಲಿ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗುತ್ತಿದೆ. ಈಗ ಆಲ್ರೆಡಿ ರಾಮಗುಂಡಂನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಆ ಜಲಾಶಯದಲ್ಲಿ ಈ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸುವುದರ ಮೂಲಕ ಆ ಡ್ಯಾಮ್ನಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಸೌರ ಫಲಕಗಳನ್ನು ಅಳವಡಿಸಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಸೌರಶಕ್ತಿಯ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಇನ್ನು ಜಲಾಶಯ ಒಟ್ಟು ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆಪ್ಪ ಅಂತಂದ್ರೆ ಒಟ್ಟು 450 ಎಕರೆ ಪ್ರದೇಶದಲ್ಲಿ ಈ ಸೌರ ವಿದ್ಯುತ್ತನ್ನು ಉತ್ಪಾದಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಈ ಯೋಜನೆಯನ್ನು ಇದು ಏನಪ್ಪ ಅಂದರೆ ನಾವು ಮುಖ್ಯ ನೆನಪಿಟ್ಕೊಳ್ಬೇಕಂತ ಒಂದು ಅಂಶ. ಈ ಯೋಜನೆಯನ್ನು ಯಾರು ಮೇಲುಸ್ತುವಾರಿ ವಹಿಸ್ತಾ ಇದ್ದಾರೆ, ಯಾರು ಯೋಜಿಸ್ತಾ ಇದ್ದಾರೆ ಅಂತಂತಂದರೆ NTPC, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಅಂತ ಏನು ಹೇಳ್ತೀವಿ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಇದೆಯಲ್ಲ, ಇದು ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಈ ಯೋಜನೆಯ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದೆ. ಈ ಸೌರ ವಿದ್ಯುತ್ ಸ್ಥಾವರ ಮೂಲಕ ತನ್ನ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡಲು ಮತ್ತು ಅದರ ಹಸಿರು ಶಕ್ತಿಯ ಉತ್ಪಾದನೆಯನ್ನು ಅದರ ಸಾಮರ್ಥ್ಯದ 30%ಕ್ಕೆ ಹೆಚ್ಚಿಸಲು NTPC ಉದ್ದೇಶಿಸಿದೆ. ಅಂದರೆ ಈ ಉಷ್ಣ ವಿದ್ಯುತ್ ಸ್ಥಾವರಗಳು ಏನಪ್ಪ ಅಂತಂದ್ರೆ ಕಲ್ಲಿದ್ದಲನ್ನು ಸುಡುವುದರ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸ್ತಾವೆ. ಅವುಗಳ ಮೇನ್ ಸೋರ್ಸ್ ಅದು ಕಲ್ಲಿದ್ದಲು. ಈ ಕಲ್ಲಿದ್ದಲನ್ನು ದಹಿಸುವುದರಿಂದ ಏನಾಗ್ತದಪ್ಪ, ಹೊಗೆ ಅಂತೇನು ಹೇಳ್ತೀವಿ. ಈ ಹೊಗೆ ಉತ್ಪಾದನೆಯಾಗಿ ಕಾರ್ಬನ್ ಅಂದರೆ ಈ ಇಂಗಾಲ ಅನಿಲ ನಮ್ಮ ಪರಿಸರವನ್ನು, ಪ್ರಕೃತಿಯನ್ನು ಸೇರಿ ತುಂಬ ಹಾನಿಯನ್ನುಂಟು ಮಾಡುತ್ತದೆ. ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರಪ್ಪ ಅಂತಂತಂದ್ರೆ ಈ ತೇಲುವ ಸೌರ ವಿದ್ಯುತ್ ಫಲಕಗಳನ್ನ ಎಲ್ಲಿ ಆ ಡ್ಯಾಮ್ನ ಹಿನ್ನೀರಿನ ಮೇಲೆ ಏನು ಮಾಡ್ತಾ ಇದ್ದಾರಪ್ಪ, ಸೌರ ವಿದ್ಯುತ್ ಫಲಕಗಳನ್ನ ಅಳವಡಿಸಿ ಆ ಸೌರ ವಿದ್ಯುತ್ ಫಲಕಗಳ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿದ್ಯುತ್ತನ್ನು ಉತ್ಪಾದಿಸುವಂಥ ಒಂದು ಪ್ರಯತ್ನ. ಒಟ್ಟು ಸಾಮರ್ಥ್ಯದ 30%, ಈಗ ಆಲ್ರೆಡಿ ಸ್ವಲ್ಪ ಇದೆ, ಒಟ್ಟು ಅದರ ವಿದ್ಯುತ್ ಉತ್ಪಾದನೆಯ 30%, ಶೇಕಡ 30ರಷ್ಟು ಏನು ಮಾಡೋದಪ್ಪ ಅಂದ್ರೆ ಅದರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಎನ್ನುವ ಉದ್ದೇಶವನ್ನು NTPC ಇಲ್ಲಿ ಹೊಂದಿದೆ. ಒಟ್ಟು ಎಷ್ಟು ಖರ್ಚಾಗ್ತಾ ಇದೆಪ್ಪ ಅಂತಂತಂದರೆ ಒಟ್ಟು ಯೋಜನೆಯ ವೆಚ್ಚ 423 ಕೋಟಿ ರೂಪಾಯಿ. ವಿದ್ಯುತ್ ಸ್ಥಾವರವು ಒಟ್ಟು ಎಷ್ಟು ಏನು ಪ್ಯಾನಲ್ಗಳು ಇರ್ತಾವಲ್ಲ, ಸೌರ ಫಲಕಗಳು ಒಟ್ಟು ಎಷ್ಟು ಅದಾವ ಅಂದರೆ 4.5 ಲಕ್ಷ, 4.5 ಲಕ್ಷ ದ್ಯುತಿ ವಿದ್ಯುಜ್ಜನಕ ಫಲಕಗಳು, ಪ್ಯಾನಲ್ ಅಂತ ಹೇಳ್ತೀವಿ. ಸೌರ ಫಲಕಗಳಲ್ಲ, ಆ ಕರ್ರನ್ನು ಇರ್ತಾವಲ್ಲ, ಚೌಕನ್ನು, ಅವುಗಳನ್ನ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಒಟ್ಟು 4.5 ಲಕ್ಷ ಫಲಕಗಳನ್ನ ಆ ನೀರಿನ ಡ್ಯಾಮ್ ಇದೆಯಲ್ಲ, ಡ್ಯಾಮ್ ನೀರಿನ ಮೇಲೆ ಅಳವಡಿಸಲು ಉದ್ದೇಶಿಸಿದ್ದಾರೆ. ಈಗ ನಾವು ಏನು ಹಿಂದೆ ನೋಡಿದ್ದೀವಿ, ರಾಮಗುಂಡಂ ತೇಲುವ ಸೌರ ವಿದ್ಯುತ್ ಸ್ಥಾವರ ಇದೆಯಲ್ಲ, ಇದು 2021 ಮೇ 2021 ಇದೆಯಲ್ಲ, ಅಲ್ಲಿಂದ ಕಾರ್ಯಾಚರಣೆ ನಿರ್ವಹಿಸುವಂಥ ಉದ್ದೇಶವನ್ನು ಹೊಂದಿದೆ. ಅಲ್ಲಿಂದ ಯಾವಾಗ ಕಾರ್ಯಾಚರಣೆ ಮಾಡ್ತಿದೆ ಅವಾಗಿಂದ ಅದೇನಾಗುತ್ತಪ್ಪ ಅಂತಂದ್ರೆ ಭಾರತದ ಅತಿ ದೊಡ್ಡ ತೇಲುವ ವಿದ್ಯುತ್ ಸ್ಥಾವರ ಆಗುತ್ತೆ. ಬಟ್ ನಮ್ಮ ವಿಶ್ವದಲ್ಲಿಯೇ ಅತಿ ದೊಡ್ಡ ತೇಲುವಂತಹ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಬೇಕು ಅನ್ನುವ ಒಂದು ಉದ್ದೇಶವನ್ನು ನಮ್ಮ ಭಾರತ ಸರ್ಕಾರ ಇದು ಹೊಂದಿದೆ. ಇದು ಹೆಮ್ಮೆ ಪಡುವ ವಿಷಯ. ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಬೇಕು ಅಂತೇಳಿ ಭಾರತ ಸರ್ಕಾರ ನಿರ್ಧರಿಸಿರೋದು ಎಲ್ಲಿಯಪ್ಪ ಅಂತಂತಂದ್ರೆ ಮಧ್ಯಪ್ರದೇಶದ ನರ್ಮದಾ ನದಿಯಲ್ಲಿರುವ ಓಂಕಾರ್ ಈಶ್ವರ್ ಅಣೆಕಟ್ಟಿನಲ್ಲಿ ಸ್ಥಾಪಿಸಬೇಕು. ಯಾವ ನದಿ ಅದು? ನರ್ಮದಾ ನದಿ, ರಾಜ್ಯ ಮಧ್ಯಪ್ರದೇಶ್. ಅಣೆಕಟ್ಟು ಯಾವುದು? ಡ್ಯಾಮ್ ಯಾವುದು? ಓಂಕಾರ್ ಈಶ್ವರ್ ಅಣೆಕಟ್ಟು. ಇಲ್ಲಿ ಸ್ಥಾಪಿಸಬೇಕು ಅನ್ನುವ ಒಂದು ಉದ್ದೇಶವನ್ನು ಭಾರತ ಸರ್ಕಾರ ಹೊಂದಿದೆ. ಒಟ್ಟು ಯೋಜನೆಯ ವೆಚ್ಚ ಎಷ್ಟಪ್ಪ ಅಂತಂದ್ರೆ 3,000 ಕೋಟಿ ರೂಪಾಯಿ. ಎಷ್ಟು? 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಬೇಕು ಎನ್ನುವ ಯೋಜನೆಯನ್ನು ಭಾರತ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟು ಹಂಗಾರೆ ಈ ಯೋಜನೆ ಯಾವಾಗ ಮುಗೀತದಪ್ಪ ಅಂತಂತಂದ್ರೆ 2022-23
ಇದೆಲ್ಲ ಯೋಜನೆ ಇದೇನು ಕಾಮಗಾರಿ ಇದೆಲ್ಲ ಕಾಮಗಾರಿಯನ್ನು ಮುಗಿಸಿ ವಿದ್ಯುತ್ತನ್ನು ಉತ್ಪಾದಿಸುವಂತಹ ಒಂದು ವಿದ್ಯುತ್ ಉತ್ಪಾದನೆಯನ್ನು ಪ್ರಾರಂಭಿಸುವಂಥ ಒಂದು ನಿರೀಕ್ಷೆ ಇದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಇದಾದ ನಂತರ ಭಾರತದಲ್ಲಿ ಎಲ್ಲೆಲ್ಲಿ ತೇಲುವ ಸೌರ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪಿಸಲಾಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡಿದಾಗ, ಭಾರತದಲ್ಲಿ ಈ ಮೊದಲು ನೆನಪಿಟ್ಕೊಳ್ಳಿ, ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪಿಸಿರಪ್ಪ ಅಂತಂದ್ರೆ ಕೋಲ್ಕತ್ತಾದಲ್ಲಿ. ಯಾವ ವರ್ಷ? 2014ರಲ್ಲಿ. 2014ರಲ್ಲಿ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಮೊದಲ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಯಿತು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಪ್ರಸ್ತುತ ಸದ್ಯ ಅದೇನು ರಾಮಗುಂಡಂ ಕಾರ್ಯವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ, ಅಂದರೆ ಕಾರ್ಯವನ್ನು ಪ್ರಾರಂಭಿಸಿದ ನಂತರ ರಾಮಗುಂಡಂ ಕಾರ್ಯವನ್ನು ಪ್ರಾರಂಭಿಸೋದಕ್ಕಿಂತ ಮೊದಲು ಈ ಸದ್ಯ ಯಾವುದೈತಿ ಅಂತಂತಂದ್ರೆ ಯಾವುದದು? ಕೇರಳದಲ್ಲಿರುವಂತಹ ವಯನಾಡ್, ಕೇರಳದ ವಯನಾಡಿನ ಬನಾಸೂರ್ ಅಥವಾ ಬನಾಸೂರ್ ಸಾಗರ ಜಲಾಶಯ ಇದೆಯಲ್ಲ, ಅಣೆಕಟ್ಟಿದೆಯಲ್ಲ, ಈ ಅಣೆಕಟ್ಟಿನಲ್ಲಿ ಸದ್ಯ ಏನು ಮಾಡ್ಯಾರಪ್ಪ ಅಂತಂದ್ರೆ ಸ್ಥಾಪಿಸ್ಯಾರ. ಅದು ಭಾರತದ ಸದ್ಯದ ಅತಿ ದೊಡ್ಡ ತೇಲುವ ಸಾಗರ. ರಾಮಗುಂಡಂ ಕೆಲಸವನ್ನು ಆರಂಭಿಸ್ತಪ್ಪ ಅಂದ್ರೆ, ಅದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸ್ತಪ್ಪ ಅಂತಂದ್ರೆ ಅದು ದೊಡ್ಡದು ಭಾರತದಲ್ಲಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಸ್ಥಾಪಿಸಲಾದಂತಹ ಕೇರಳದಲ್ಲಿರುವಂಥ ವಯನಾಡಿನಲ್ಲಿರುವಂತಹ ಬನಾಸೂರ್ ಸಾಗರ ಜಲಾಶಯ ಇದೆಯಲ್ಲ, ಇಲ್ಲಿ ಒಂದು ತೇಲುವ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿದ್ದಾರೆ. ಈ ವಿದ್ಯುತ್ ಸ್ಥಾವರ ಈ ಸದ್ಯ ಭಾರತದಲ್ಲಿ ಅತಿ ದೊಡ್ಡ ಒಂದು ತೇಲುವ ಸೌರ ವಿದ್ಯುತ್ ಸ್ಥಾವರ ಅನ್ನೋದನ್ನು ನೆನಪಿಟ್ಕೋಬೇಕು. ಇದ್ರದ್ದು ಕೇವಲ 500 ಕಿಲೋವ್ಯಾಟ್. ಬಟ್ ರಾಮಗುಂಡಂನಲ್ಲಿ ಸ್ಥಾಪನೆಯಾಗುತ್ತಿರುವಂತಹ ಸೌರ ವಿದ್ಯುತ್ ಸ್ಥಾವರದ ಸಾಮರ್ಥ್ಯ 100 ಮೆಗಾವ್ಯಾಟ್. ಇದು ಕಿಲೋವ್ಯಾಟ್, ಅದು ಮೆಗಾವ್ಯಾಟ್. ಓಕೆ, ಇನ್ನು ಸೌರ ವಿದ್ಯುತ್ ಸ್ಥಾವರಗಳಲ್ಲಿ ವಿಧಗಳದವು ಯಾವ್ಯಾವು ಅಂತೇಳಿ ನೋಡೋಣ. ಸೌರ ವಿದ್ಯುತ್ ಸ್ಥಾವರದಲ್ಲಿ ಮುಖ್ಯವಾಗಿ 2 ತೆರನಾದಂಥ ವಿಧವಾದಂತಹ ವಿದ್ಯುತ್ ಸ್ಥಾವರಗಳದವು. ಒಂದನೇದು ಯಾವುದಪ್ಪ? ಫ್ಲೋಟಿಂಗ್ ಫೋಟೋ ವೋಲ್ಟಾಯಿಕ್ ಸೌರ ವಿದ್ಯುತ್ ಸ್ಥಾವರ. ಫ್ಲೋಟಿಂಗ್ ಅಂದರೆ ತೇಲುವುದು. ಇದು ನೀರಿನ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಸೌರ ಫಲಕಗಳನ್ನು ತೇಲುವ ರೀತಿಯಲ್ಲಿ ಇಟ್ಟು ಅಲ್ಲಿ ಏನಪ್ಪ ಅಂದ್ರೆ ಸೌರಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತದೆ. ಇದು ಫ್ಲೋಟಿಂಗ್. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಕೇಂದ್ರೀಕೃತ ಸೌರ ವಿದ್ಯುತ್ ಸ್ಥಾವರ. ಇವೆರಡು ಪ್ರಮುಖ ಸೌರ ವಿದ್ಯುತ್ ಸ್ಥಾವರಗಳು. ಕೇಂದ್ರೀಕೃತ ಸೌರ ವಿದ್ಯುತ್ ಸ್ಥಾವರಗಳು ಸೌರಶಕ್ತಿಯನ್ನು ಮರುನಿರ್ದೇಶಿಸಲು ಕನ್ನಡಿಗಳನ್ನು ಬಳಸ್ತವೆ. ಸೌರಶಕ್ತಿಯನ್ನು ರೀಡೈರೆಕ್ಟ್ ಮಾಡೋದಕ್ಕೋಸ್ಕರ ಮಿರರ್ ಕನ್ನಡಿಗಳನ್ನು ಏನು ಮಾಡ್ತಾವೆ? ಬಳಸ್ತವೆ. ಆದರೆ ತೇಲುವ ಸೌರ ವಿದ್ಯುತ್ ಸ್ಥಾವರಗಳು ಏನು ಮಾಡ್ತಾವಪ್ಪ ಅಂದರೆ ನೀರಿನ ದೇಹದ ಮೇಲೆ, ಅಂದರೆ ನೀರಿನ ಮೇಲೆ ವಾಟರ್ ಸರ್ಫೇಸ್ ಅಂತ ಹೇಳ್ತೀವಿ, ಅದರ ಮೇಲೆ ತೇಲುವ ರಚನೆಯನ್ನು ಮಾಡಿ ಅಲ್ಲಿ ಏನಪ್ಪ ಅಂದರೆ ಸೌರ ಫಲಕಗಳನ್ನು ತೇಲಿ ಬಿಟ್ಟು ಅವುಗಳ ಸಹಾಯದಿಂದ ವಿದ್ಯುತ್ತನ್ನು ಉತ್ಪಾದಿಸುವಂಥ ಒಂದು ಒಳ್ಳೆಯ ಯೋಜನೆ ಇದು. ಇನ್ನು ತೇಲುವ ಸೌರ ವಿದ್ಯುತ್ ಸ್ಥಾವರಗಳ ಅನುಕೂಲಗಳೇನು? ತೇಲುವ ಸೌರ ವಿದ್ಯುತ್ ಸ್ಥಾವರಗಳ ಅನುಕೂಲಗಳೇನಪ್ಪ ಅಂತಂದರೆ, ತೇಲುವ ಸೌರ ವಿದ್ಯುತ್ ಸ್ಥಾವರಗಳು ಸಾಂದ್ರವಾಗಿರುವುದರಿಂದ ಸ್ಥಾಪನೆ ಮತ್ತು ನಿಷ್ಕ್ರಿಯಗೊಳಿಸುವಿಕೆ ಹೆಚ್ಚು ಸುಲಭ. ಇವು ಏನಪ್ಪ ಅಂತಂದ್ರೆ ಒಂದೇ ಕಡೆ ಸರಿಯಾಗಿ ಜೋಡಣೆ ಮಾಡುವುದರಿಂದ ಏನಪ್ಪ ಅಂದರೆ ಇವುಗಳನ್ನು ಸ್ಥಾಪಿಸುವುದು ಕೂಡ ಹೊಳ್ಳಿ ಅವುಗಳನ್ನು ನಿಷ್ಕ್ರಿಯಗೊಳಿಸುವುದು, ಬಂದ್ ಮಾಡುವುದು ಕೂಡ ಭಾಳ ಸರಳ. ಈಗ ಇದಕ್ಕೆ ಯಾವುದೇ ಭೂಮಿ ಅಗತ್ಯವಿಲ್ಲ. ಆದರೆ ಸಾಂದ್ರೀಕೃತ ಅಂತ ಏನು ನಾವು ಹೇಳಿದ್ವಿ, ಅವುಗಳಿಗೆ ಭೂಮಿಯ ಅಗತ್ಯ ಐತಿ. ತೇಲುವ ಸೌರ ವಿದ್ಯುತ್ ಸ್ಥಾವರಗಳನ್ನು ತಂಪಾಗಿಸುವಂಥ ವ್ಯವಸ್ಥೆ ಭಾಳ ಸರಳ. ಈಗ ಅಲ್ಲೇ ನೀರು ಇರ್ತದೆ, ಅದನ್ನು ಸುಲಭವಾಗಿ ನಾವು ತಂಪಾಗಿಸ್ಬೋದು. ಅಲ್ಲದೆ ಇದು ತೇಲುವ ಸೌರ ವಿದ್ಯುತ್ ಸ್ಥಾವರ ಪರಿಸರ ಸ್ನೇಹಿ. ಇದರಿಂದ ಯಾವುದೇ ಪರಿಸರಕ್ಕೆ ತೊಂದರೆಯುಂಟಾಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಓಕೆ ಫ್ರೆಂಡ್ಸ್, ಇದು ತೇಲುವ ಸೌರ ವಿದ್ಯುತ್ ಸ್ಥಾವರದ ಬಗ್ಗೆ ಇಷ್ಟು ಮಾಹಿತಿಯಾಗಿದೆ.
ಇನ್ನು ಎರಡನೆಯ ಮುಖ್ಯಾಂಶ ಕಪ್ಪು ರಂಧ್ರ ಮ್ಯಾಗ್ನೆಟಿಕ್ ಕ್ಷೇತ್ರದ ಮೊದಲ ಚಿತ್ರ. ಬ್ಲ್ಯಾಕ್ ಹೋಲ್ ಅಂತೇನು ಹೇಳ್ತೀವಿ, ಈ ಬ್ಲ್ಯಾಕ್ ಹೋಲ್ನಲ್ಲಿ ಮ್ಯಾಗ್ನೆಟಿಕ್ ಕ್ಷೇತ್ರ ಇದೆ ಎನ್ನುವುದರ ಕುರಿತು ಒಂದು ಮೊದಲ ಚಿತ್ರ ಬಂದಿದೆ. ಮೊದಲ ಚಿತ್ರವನ್ನು ಟೆಲಿಸ್ಕೋಪ್ ಮೂಲಕ ಏನು ಮಾಡಲಾಗಿದೆ ಅಂದರೆ ಸೆರೆ ಹಿಡಿಯಲಾಗಿದೆ. ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಮತ್ತು ಸುದ್ದಿಯಲ್ಲಿರುವಂಥ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಅಂಶ. ಇದು ನಾವು ವಿವರವಾಗಿ ನೋಡೋದಾದರೆ ಮೊದಲ ಬಾರಿಗೆ ಏನು ಮಾಡಲಾಗಿದೆಯಪ್ಪ ಅಂದರೆ EST ಟೆಲಿಸ್ಕೋಪ್ ಅಂತೇನು ಹೇಳ್ತೀವಿ, ಇವೆಂಟ್ ಹಾರಿಝನ್ ಟೆಲಿಸ್ಕೋಪ್ ದಲ್ಲಿ ಏನು ಮಾಡಲಾಗಿದೆ ಅಂದರೆ ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಕಪ್ಪು ಕುಳಿಯ ಸುತ್ತಲೂ ಅಯಸ್ಕಾಂತೀಯ ಕ್ಷೇತ್ರವನ್ನು ತೋರಿಸುವ ಚಿತ್ರವನ್ನು ಕಂಡುಹಿಡಿದಿದ್ದಾರೆ. ಕಪ್ಪು ಕುಳಿ ಎಲ್ಲೈತಿ ಇದೆಲ್ಲಿದಪ್ಪ ಅಂದರೆ M87 ನಕ್ಷತ್ರಪುಂಜ, M87 ನಕ್ಷತ್ರಪುಂಜ ಅಥವಾ M87 ಗ್ಯಾಲಕ್ಸಿ ಅಂತ ಹೇಳ್ತೀವಿ. M87 ಎಂಬ ಗ್ಯಾಲಕ್ಸಿಯಲ್ಲಿ ಈ ಕಪ್ಪು ಕುಳಿ ಇದೆ. ಈ ಕಪ್ಪು ಕುಳಿಯನ್ನು ಏನು ಮಾಡಿದಾರೆಪ್ಪ ಅಂತಂದ್ರೆ EHT ಅಂದರೆ ಇವೆಂಟ್ ಹಾರಿಝನ್ ಟೆಲಿಸ್ಕೋಪ್ ಎಂಬ ಟೆಲಿಸ್ಕೋಪ್ ಮೂಲಕ, ದೂರದರ್ಶಕದ ಮೂಲಕ ವಿಜ್ಞಾನಿಗಳು ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಕಪ್ಪು ಕುಳಿಯ ಸುತ್ತಲೂ ಏನೈತಿ ಅಂತಂದ್ರೆ ಅಯಸ್ಕಾಂತೀಯ ಕ್ಷೇತ್ರ ಇರುವುದನ್ನು ಕಂಡುಹಿಡಿದಿದ್ದಾರೆ. ಇದನ್ನು ವಿವರವಾಗಿ ನೋಡೋದಾದರೆ ಈ ಕಪ್ಪು ರಂಧ್ರದ ಮೂಲಕ, ಈ ಕಪ್ಪು ರಂಧ್ರ ಇದೆಯಲ್ಲ, ಈ ಕಪ್ಪು ರಂಧ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂಥ ಚಿತ್ರ, ಈ ಚಿತ್ರದ ಬಗ್ಗೆ ವಿವರವಾಗಿ ನೋಡಿದಾಗ 2019ರಲ್ಲಿ EHTಯಲ್ಲಿ ಕೆಲಸ ಮಾಡುವ ಖಗೋಳಶಾಸ್ತ್ರಜ್ಞರೇ ಅದೇ ಕಪ್ಪು ಕುಳಿಯ ನೆರಳಿನ ಮೊದಲ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ. ಈ ಕಪ್ಪು ಕುಳಿಯ ನೆರಳು ಕಪ್ಪು ಕುಳಿಯ ಸುತ್ತಲೂ ಇರುವ ಕಪ್ಪು ಪ್ರದೇಶವಾಗಿದೆ. ಇದು ಕಪ್ಪು ಕುಳಿಯ ವ್ಯಾಸಕ್ಕಿಂತ, ಕಪ್ಪು ಕುಳಿ ಇದೆಯಲ್ಲ, ಆ ಕಪ್ಪು ಕುಳಿಯ ವ್ಯಾಸಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ಕಪ್ಪು ಕುಳಿಯ ನೆರಳಿನಿಂದ ಬೆಳಕು ಏನು ಮಾಡ್ತಾ ಇಲ್ಲ ಅಂದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿರದ ಹಾಗೆ ಅಲ್ಲಿ ಏನಪ್ಪ ಅಂತಂತಂದ್ರೆ ಆ ಒಂದು ಅಯಸ್ಕಾಂತೀಯ ಕ್ಷೇತ್ರ ಅಸ್ತಿತ್ವದಲ್ಲಿರೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈಗ ವಿಜ್ಞಾನಿಗಳು ಏನು ಮಾಡ್ಯಾರಪ್ಪ ಅಂದ್ರೆ ಕಪ್ಪು ಕುಳಿಯ ನೆರಳಿನ ಸುತ್ತಲಿನ ಭಾಗದಲ್ಲಿ ಪ್ರಕಾಶಮಾನವಾದಂತಹ ಪ್ರದೇಶದಲ್ಲಿ ಬೆಳಕು ಧ್ರುವೀಕರಣಗೊಳ್ಳುವುದನ್ನು ಕಂಡುಕೊಂಡಿದ್ದಾರೆ. ಒಟ್ಟಾರೆಯಾಗಿ ವಿಶ್ಲೇಷಿಸಿದಾಗ ಅವರ ವಿಶ್ಲೇಷಣೆಯ ಪ್ರಕಾರ ಕೆಲವು ವಸ್ತುವನ್ನು ಕಪ್ಪು ಕುಳಿಯೊಳಗೆ ಹೀರಿಕೊಳ್ಳಲಾಗ್ತದೆ ಮತ್ತು ಇತರ ವಸ್ತುಗಳನ್ನು ಜೆಟ್ಗಳ ಮೂಲಕ ಸ್ಫೋಟಿಸಲಾಗುತ್ತದೆ. ಈ ಸ್ಫೋಟಗೊಂಡ ವಿಷಯ ಅಥವಾ ವಸ್ತು ತುಂಬ ಬಿಸಿ ಮತ್ತು ಭಯಂಕರವಾಗಿರುವುದನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಇಲ್ಲಿ ಟೋಟಲಾಗಿ ವಿಶ್ಲೇಷಣೆಯ ತೀರ್ಮಾನಕ್ಕೆ ಬಂದಾಗ ಬಲವಾದ ಕಾಂತಕ್ಷೇತ್ರಗಳ ಉಪಸ್ಥಿತಿಯು ಅಲ್ಲೇನಿದೆಯಪ್ಪ ಅಂತಂತಂದ್ರೆ ಕಪ್ಪು ಕುಳಿಯ ರಂಧ್ರ ಇದೆಯಲ್ಲ, ಶಾಡೋ ಇದೆಯಲ್ಲ, ನೆರಳಿದೆಯಲ್ಲ, ಅಲ್ಲಿ ಬಲವಾದ ಕಾಂತಕ್ಷೇತ್ರಗಳ ಉಪಸ್ಥಿತಿ ಇದೆ, ಅಸ್ತಿತ್ವ ಇದೆ. ಈ ಕಾರಣದಿಂದಾಗಿ ಬೃಹತ್ ಪ್ರಮಾಣದ ಬೆಳಕಿನ ಶಕ್ತಿಯಲ್ಲಿ ಏನಾಗ್ತಾಯಿದೆ, ಶಕ್ತಿ ಧ್ರುವೀಕರಣಗೊಳ್ಳುತ್ತಿದೆ. ಕಪ್ಪು ರಂಧ್ರಗಳಿಂದ ವಿಕಿರಣ ಜೆಟ್ಗಳು ಎಷ್ಟು ಶಕ್ತಿಯುತವಾಗಿ ಹೊರಸೂಸಲ್ಪಡ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹೊಸ ಚಿತ್ರ ಸಹಾಯ ಮಾಡುತ್ತದೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಹಾಗಾದರೆ ಬೆಳಕಿನ ಧ್ರುವೀಕರಣ, ಇಷ್ಟೊತ್ತು ನಾವು ಮಾತಾಡಿದ್ದೀವಲ್ಲ, ಧ್ರುವೀಕರಣ ಏನಿದು? ಧ್ರುವೀಕರಣ ಅಂದರೆ ಏನಪ್ಪ ಅಂತಂದ್ರೆ ಅದು ಬೆಳಕಿನ ಧ್ರುವೀಕರಣವು ಬೆಳಕಿನ ವಿದ್ಯುತ್ಕಾಂತೀಯ ಅಸ್ತಿತ್ವದಿಂದ ಉಂಟಾಗುವ ಒಂದು ವಿದ್ಯಮಾನ. ಇದು ಬೆಳಕಿಗೆ ವಿದ್ಯುತ್ಕಾಂತೀಯ ಅಸ್ತಿತ್ವ, ಅರ್ಥ ಆಯ್ತಾ? ಬೆಳಕಿಗೆ ವಿದ್ಯುತ್ಕಾಂತೀಯ ಅಸ್ತಿತ್ವದಿಂದ ಉಂಟಾಗುವಂಥ ವಿದ್ಯಮಾನಕ್ಕೆ ನಾವು ಬೆಳಕಿನ ಧ್ರುವೀಕರಣ ಅಂತ ಕರಿತೀವಿ. ಅಂದ್ರೆ ಬೆಳಕಿನ ಅಲೆಗಳು ಒಂದಕ್ಕಿಂತ ಹೆಚ್ಚು ಸಮತಲಗಳಲ್ಲಿ ಕಂಪಿಸುತ್ತವೆ ಮತ್ತು ಇದನ್ನು ಧ್ರುವೀಕರಿಸಿದ ಬೆಳಕಿನ ತರಂಗ ಎಂದು ಕರಿತೀವಿ. ಅಂದರೆ ಒಂದಕ್ಕಿಂತ ಹೆಚ್ಚು ಸಮತಲಗಳಲ್ಲವು ಕಂಪನಗೊಳ್ತವೆ. ಈ ಕಂಪನಗೊಳ್ಳುವುದರಿಂದ ಏನಪ್ಪ ಅಂತಂತಂದ್ರೆ ಅಲ್ಲೊಂದು ವಿಶೇಷವಾದ ಬೆಳಕು ಹೊರಹೊಮ್ಮುತ್ತದೆ. ಮತ್ತೊಂದೆಡೆ ಧ್ರುವೀಕರಿಸಿದ ಬೆಳಕಿನ ಅಲೆಗಳಲ್ಲಿ ಒಂದೇ ಸಮತಲದಲ್ಲಿ ಕಂಪನಗಳು ಸಂಭವಿಸುವುದನ್ನು ವಿಜ್ಞಾನಿಗಳು
ವೀಕ್ಷಿಸಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ, ಅವಲೋಕಿಸಿದ್ದಾರೆ. ಇನ್ನು M87 ಇದೊಂದು ಏನಪ್ಪ ಅಂದರೆ ಗ್ಯಾಲಕ್ಸಿ. ಏನು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. M87 ಮೆಸ್ಸಿಯರ್ 87 ಅಥವಾ M87 ಇದೊಂದು ಸೂಪರ್ ಜಾಯಿಂಟ್ ಎಲಿಪ್ಟಿಕಲ್ ಗ್ಯಾಲಕ್ಸಿ. ಸೂಪರ್ ಜಾಯಿಂಟ್ ಅತಿ ದೊಡ್ಡದಾದ ಎಲಿಪ್ಟಿಕಲ್ ಅಂದರೆ ಮೊಟ್ಟೆಯಾಕಾರದಲ್ಲಿ ಇರುವಂತಹ ಒಂದು ಗ್ಯಾಲಕ್ಸಿ. ಇದು 15,000ಕ್ಕೂ ಹೆಚ್ಚು ಗೋಳಾಕಾರದ ಸಮೂಹಗಳನ್ನು ಹೊಂದಿದೆ. 15,000ಕ್ಕೂ ಹೆಚ್ಚು ಗೋಳಾಕಾರದ ಸಮೂಹಗಳು ಇದೆ. ಆದರೆ 150 ಗೋಳಾಕಾರದ ಸಮೂಹಗಳನ್ನು ಹೊಂದಿರುವ ಕ್ಷೀರಪಥಕ್ಕೆ ಹೋಲಿಸಿದರೆ ಇದು ಗಾತ್ರದಲ್ಲಿ ದೊಡ್ಡದಾಗಿದೆ. ಕ್ಷೀರಪಥ ಅಂದರೆ ಯಾವುದು? ನಾವಿರುವಂತಹ ಗ್ಯಾಲಕ್ಸಿ. ನಾವೆಲ್ಲಿದ್ದೀವಿ? ಕ್ಷೀರಪಥ ಎನ್ನುವ ಕರೆಯುವ ಗ್ಯಾಲಕ್ಸಿಯಲ್ಲಿ ಇದ್ದೀವಿ. ನಮ್ಮ ಭೂಮಿ ಇರೋದು ಕ್ಷೀರಪಥದಲ್ಲಿ ಅಥವಾ ಹಾಲು ಹಾದಿ ಅಂತೇಳಿ ಏನು ಕರಿತೀವಿ. ಈ ಹಾಲು ಹಾದಿಯಲ್ಲಿ ನಮ್ಮ ಭೂಮಿ ಇದೆ. ಈ ನಮ್ಮ ಗ್ಯಾಲಕ್ಸಿಗೆ ಹೋಲಿಸಿದಾಗ, ನಮ್ಮ ಕ್ಷೀರಪಥಕ್ಕೆ ಹೋಲಿಸಿದಾಗ ಈ M87 ತುಂಬ ದೊಡ್ಡದು. ಯಾಕಂದರೆ 15,000 ಗೋಳಾಕಾರದ ಸಮೂಹ ಅಂದರೆ ತುಂಬ ದೊಡ್ಡದಾಯಿತು. ಇನ್ನು M87 ಏನಪ್ಪ ಅಂದ್ರೆ ಒಂದು ಪ್ರಕಾಶಮಾನವಾದ ರೇಡಿಯೋ ಮೂಲಗಳಲ್ಲಿ ಒಂದಾಗಿದೆ. ಇಲ್ಲೇನಪ್ಪ ಅಂದ್ರೆ ರೇಡಿಯೋ ಅಲೆಗಳನ್ನು ಮೂಲವಾಗಿ ಹೊಂದಿರುವಂಥ ಒಂದು ದೊಡ್ಡ ಗ್ಯಾಲಕ್ಸಿ ಇದು. ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ 1781ರಲ್ಲಿ ಚಾರ್ಲ್ಸ್ ಮೆಸ್ಸಿಯರ್ ಅವರು ಕಂಡುಹಿಡಿದರು. ಇದು ಭೂಮಿಯಿಂದ 53 ದಶಲಕ್ಷ ಬೆಳಕಿನ ವರ್ಷಗಳ ದೂರದಲ್ಲಿದೆ. ಎಷ್ಟು? 53 ದಶಲಕ್ಷ ಬೆಳಕಿನ ವರ್ಷಗಳ ದೂರದಲ್ಲಿದೆ. ಇನ್ನು ಇವೆಂಟ್ ಹಾರೈಸನ್ ದೂರದರ್ಶಕ ಅಥವಾ ಟೆಲಿಸ್ಕೋಪ್ ಬಗ್ಗೆ ನಾವು ನೋಡೋದಾದರೆ, ಇವೆಂಟ್ ಹಾರೈಸನ್ ಟೆಲಿಸ್ಕೋಪ್ ದೂರದರ್ಶಕದ ಒಂದು ರಚನೆಯಾಗಿದ್ದು ಅದು ರೇಡಿಯೋ ಟೆಲಿಸ್ಕೋಪ್ಗಳ ಜಾಗತಿಕ ಜಾಲವನ್ನು ಹೊಂದಿದೆ. ಈ EST ಥರ ಇರುವಂತಹ ಅನೇಕ ದೂರದರ್ಶಕಗಳು ಜಗತ್ತಿನಾದ್ಯಂತದಲ್ಲ ಅವೆಲ್ಲವುಗಳು ಇದರೊಂದಿಗೆ ಕನೆಕ್ಟ್ ಇರುವಂಥವು. ಒಂದೊಂದು ಜಾಲ, ಜಾಗತಿಕ ಜಾಲ ಅಂದರೆ ಇಡೀ ಜಗತ್ತಿನಾದ್ಯಂತ ಅನೇಕ ಈ EST ಥರ ಇರುವಂಥ ಟೆಲಿಸ್ಕೋಪ್ಗಳದಾವ. ಇವೆಲ್ಲವುಗಳ ಒಂದು ಜಾಲ ಇದು. ದೂರದರ್ಶಕದ ಯೋಜನೆಯ ಮುಖ್ಯ ವೀಕ್ಷಣಾ ಗುರಿಗಳು ಏನಪ್ಪ ಅಂತಂದ್ರೆ 2 ಕಪ್ಪು ಕುಳಿಗಳು. ಈ ದೂರದರ್ಶಕ EST ದೂರದರ್ಶಕವನ್ನು ಸ್ಥಾಪಿಸುವುದರ ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದ್ರೆ 2 ಮುಖ್ಯ ವೀಕ್ಷಣೆ ಗುರಿಗಳದಾವೆ. ಏನು ವೀಕ್ಷಣೆ ಮಾಡುವುದು? ಕಪ್ಪು ಕುಳಿಗಳನ್ನು. ಎಷ್ಟು? 2. ಆ 2 ಕಪ್ಪು ಕುಳಿಗಳನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರನೇ EST ಟೆಲಿಸ್ಕೋಪನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಪ್ಪು ಕುಳಿಗಳು ಯಾವ್ಯಾವಪ್ಪ ಅಂದ್ರೆ ಒಂದನೇದ್ದು ಮೆಸ್ಸಿಯರ್ 87 ಮತ್ತು ಸ್ಯಾಗಿಟೇರಿಯಸ್ A. ಇವೆರಡು ಕಪ್ಪು ಕುಳಿಗಳು ಎಲ್ಲಿದಾವಪ್ಪ ಅಂತಂದ್ರೆ ಮೆಸ್ಸಿಯರ್ 87 ಎಂಬ ಗ್ಯಾಲಕ್ಸಿಯಲ್ಲಿ ಮತ್ತು ಸ್ಯಾಗಿಟೇರಿಯಸ್ A ಇನ್ನೊಂದು ಕಪ್ಪು ಕುಳಿ ಐತಿ. ಒಂದು ಮೆಸ್ಸಿಯರ್ 87ನಲ್ಲಿ ಕಪ್ಪು ಕುಳಿ ಇದೆ, ಇನ್ನೊಂದು ಸ್ಯಾಗಿಟೇರಿಯಸ್ A ಕಪ್ಪು ಕುಳಿ ಇದೆ. ಈ ಎರಡೂ ಕಪ್ಪು ಕುಳಿಗಳನ್ನು ಅಬ್ಸರ್ವ್ ಮಾಡಲು, ವೀಕ್ಷಣೆ ಮಾಡಲು ಈ EHT ಟೆಲಿಸ್ಕೋಪನ್ನು ಸ್ಥಾಪಿಸಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬಹುದು ಮಿತ್ರರೇ. M87ರಂತೆಯೇ ಈ ಸ್ಯಾಗಿಟೇರಿಯಸ್ A ಕೂಡ ರೇಡಿಯೋ ಮೂಲ. ಇದು ಕೂಡ ಏನಪ್ಪ ಅಂತ M87 ಹೇಗೋ ಹಾಗೆ, ಮತ್ತು ಇದು ಕ್ಷೀರಪಥದ ಗ್ಯಾಲಕ್ಸಿಯ ಕೇಂದ್ರದಲ್ಲಿದೆ. ಇದೆಲ್ಲಿದೆ? ಸ್ಯಾಗಿಟೇರಿಯಸ್ A ಎಲ್ಲಿದೆ? ಕ್ಷೀರಪಥದ ಗ್ಯಾಲಕ್ಸಿಯ ಕೇಂದ್ರ, ನಮ್ಮ ಗ್ಯಾಲಕ್ಸಿಯ ಕೇಂದ್ರದಲ್ಲಿದೆ. ಗ್ಯಾಲಕ್ಸಿಯ ಕೇಂದ್ರವು ಕ್ಷೀರಪಥದ ಆವರ್ತ ಕೇಂದ್ರ. ಇದು ಅವಾಗ ಗ್ಯಾಲಕ್ಸಿಯ ಕೇಂದ್ರ ಬದಲಾಗುತ್ತಿರುತ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇನ್ನು ಕ್ಷೀರಪಥ ನಕ್ಷತ್ರಪುಂಜವು 3 ತಾಣಗಳಲ್ಲಿ ಅತ್ಯಂತ ಬ್ರೈಟ್ ಅದ, ಭಾಳ ಪ್ರಕಾಶಮಾನವಾಗಿ ಐತಿ. ಅವು ಎಲ್ಲೆಲ್ಲಪ್ಪ ಅಂದ್ರೆ ಒಂದು ಧನುರಾಶಿ ಹತ್ತಿರ, ಇನ್ನೊಂದು ಸ್ಕಾರ್ಪಿಯಸ್ ಮತ್ತು ಓಪಿಯೋಚಸ್ ಅಂತ ಹೇಳ್ತೀವಿ. ಇಲ್ಲಿ ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮ ಹಾಲು ಹಾದಿ ತುಂಬ ಪ್ರಕಾಶಮಾನವಾಗಿ ಕಾಣುವುದನ್ನು ಇಲ್ಲಿ ಗಮನಿಸ್ಬೋದು. ಇದು ಮಿತ್ರರೇ, ಇದು ಬ್ಲ್ಯಾಕ್ ಹೋಲ್ ಬಗ್ಗೆ ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಹೋಲ್ ನಲ್ಲಿರುವಂಥ ಒಂದು ನೆರಳಿದೆಯಲ್ಲ, ಆ ನೆರಳಿನ ಸುತ್ತ ಏನಪ್ಪ ಅಂತಂದ್ರೆ ಬೆಳಕಿನ ಧ್ರುವೀಕರಣವನ್ನು, ಅಯಸ್ಕಾಂತೀಯ ಧ್ರುವೀಕರಣವನ್ನು ವಿಜ್ಞಾನಿಗಳು ಕಂಡುಹಿಡಿದಾರೆ. ಅದರ ಇದೊಂದು ಮುಖ್ಯಾಂಶ. ಇದು ವಿಜ್ಞಾನ ವಿಭಾಗದಲ್ಲಿ ಬರುವಂಥ ಒಂದು ಅಂಶ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು.
ಇನ್ನು ಮೂರನೆಯ ಮುಖ್ಯಾಂಶ ಸ್ವೇಜ್ ಕಾಲುವೆಯ ಬಿಕ್ಕಟ್ಟು ಅಥವಾ ದಿಗ್ಬಂಧನ ಅಂತ ಹೇಳ್ತೀವಿ. ಅದರ ಬಗ್ಗೆ ಚರ್ಚಿಸೋಣ. ಏನಿದು ಸ್ವೇಜ್ ಕಾಲುವೆ ಬಿಕ್ಕಟ್ಟು ಅಂತ ನೋಡಿದಾಗ, ಎವರ್ ಗಿವನ್ ಎಂಬ ಕಂಟೈನರ್ ಹಡಗು, ಸರಕು ಸಾಮಗ್ರಿಗಳನ್ನ ಸಾಗಿಸುವಂಥ ಒಂದು ಹಡಗು ಇತ್ತೀಚೆಗೆ ಸ್ವೇಜ್ ಕಾಲುವೆಯಲ್ಲಿ ಏನು ಮಾಡ್ತಪ್ಪ, ಸಿಲುಕಾಯ್ಕೊಂಡ್ಬಿಡ್ತು. ಇದು 400ಕ್ಕೂ ಹೆಚ್ಚು ಹಡಗುಗಳನ್ನು ಆ ಕಾಲುವೆಯ ಮೂಲಕ ಸಾಗಿಸುವುದನ್ನು ನಿರ್ಬಂಧಿಸಿತು, ವ್ಯತ್ಯಯಗೊಳಿಸಿತು. ಅಲ್ಲಿ ನಡಬರಕ್ಕೆ ಹೋಗಿ ಸಿಲುಕಿಕೊಂಡಿರೋದ್ರಿಂದ ಸುಮಾರು 400ಕ್ಕೂ ಬೇರೆ ಬೇರೆ ದೇಶಗಳ ಹಡಗುಗಳು ಬೇರೆ ಬೇರೆ ದೇಶಗಳಿಗೆ ಸರಕುಗಳನ್ನು ಸಾಗಿಸುವ ಒಂದು ಪ್ರಕ್ರಿಯೆಯಲ್ಲಿ ವ್ಯತ್ಯಯ ಉಂಟಾಯಿತು. ಇದರಿಂದಾಗಿ ಏನಪ್ಪ ಅಂದರೆ ಜಾಗತಿಕ ವ್ಯಾಪಾರದ ಮೇಲೆ ಭಾರಿ ಪರಿಣಾಮ ಉಂಟಾಯಿತು. ಭಾರಿ ದೊಡ್ಡ ಲುಕ್ಷಾನು ಅಂತೇನು ಹೇಳ್ತೀವಿ, ಭಾರಿ ದೊಡ್ಡ ನಷ್ಟ ಏನಪ್ಪ ಅಂತಂತಂದ್ರೆ ವಿವಿಧ ದೇಶಗಳ ಒಂದು ವಿದೇಶಿ ವ್ಯಾಪಾರದ ಮೇಲೆ ಆಯಿತು. ಇದನ್ನು ಸ್ವೇಜ್ ಕಾಲುವೆ ಬಿಕ್ಕಟ್ಟು 2021 ಅಥವಾ ಸ್ವೇಜ್ ಕಾಲುವೆ ದಿಗ್ಬಂಧನ ಅಂತೇಳಿ ನಾವು ಕರಿತೀವಿ. ಸ್ವೇಜ್ ಬ್ಲಾಕೇಡ್ ಅಂತೇಳಿ ಇಂಗ್ಲೀಷ್ನಾಗ ಕರಿತೀವಿ. ಏನಾಯಿತು ಇದರ ಪರಿಣಾಮಗಳು? ಈ ಸ್ವೇಜ್ ಕಾಲುವೆಯ ಬ್ಲಾಕೇಡ್ನಿಂದಾಗಿ, ಸ್ವೇಜ್ ಕಾಲುವೆಯ ಬಿಕ್ಕಟ್ಟಿನಿಂದಾಗಿ, ಸ್ವೇಜ್ ಕಾಲುವೆಯ ದಿಗ್ಬಂಧನದಿಂದಾಗಿ ಏನೇನು ತೊಂದರೆ ಆಯಿತು, ಏನೇನಾಯಿತು ಅಂತ ನೋಡಿದಾಗ, ಸರಕು ಹಡಗು ಏನಾಗಿತ್ತಪ್ಪ ಅಂದರೆ ಇದು ಎವರ್ ಗಿವನ್ ಹಡಗು ಚೀನಾದಿಂದ ನೆದರ್ಲ್ಯಾಂಡ್ಗೆ ತೆರಳಿತ್ತು. ಅದೇನು ಮಾಡ್ತಪ್ಪ, ಕಾಲುವೆಯಲ್ಲಿ ಪ್ರಯಾಣಿಸುವಾಗ ಒಂದು ವಾರದವರೆಗೆ ಬಂದು ಸಿಲುಕಾಕೊಂಡ್ಬಿಡ್ತು. ಈ ಅಡಚಣೆಯಿಂದಾಗಿ ಜಾಗತಿಕ ವ್ಯಾಪಾರ ಸುಮಾರು ಎಷ್ಟು 9 ಬಿಲಿಯನ್ ಅಮೇರಿಕನ್ ಡಾಲರ್ನಷ್ಟು ನಷ್ಟ ಉಂಟಾಯಿತು. ಇಡೀ ಜಾಗತಿಕ ವ್ಯಾಪಾರಕ್ಕೆ, ಇಡೀ ಜಗತ್ತಿನ ವ್ಯಾಪಾರವನ್ನು ಗಮನಿಸಿದಾಗ ಇಷ್ಟು ಬಿಲಿಯನ್ ಡಾಲರ್ನಷ್ಟು ನಷ್ಟ ಉಂಟಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು ಗೆಳೆಯರೆ. ಇನ್ನು ದಿಗ್ಬಂಧನವನ್ನು ಎದುರಿಸಲು ಭಾರತದ 4 ಪಾಯಿಂಟ್ ಯೋಜನೆ ಇದೆ. ಏನು ಯೋಜನೆ? ಭಾರತ ಏನು ಮಾಡುತ್ತಪ್ಪ ಅಂದರೆ ಈ ಬ್ಲಾಕೇಡ್ನಿಂದಾಗಿ ನಷ್ಟವನ್ನು ತಪ್ಪಿಸೋದಕ್ಕೋಸ್ಕರ ಒಂದು 4 ಉಪಾಯಗಳನ್ನು, 4 ಪಾಯಿಂಟ್ ಯೋಜನೆಗಳನ್ನು ರೂಪಿಸಿತು. ಅವ್ಯಾವಪ್ಪ ಅಂದರೆ, ಸ್ವೇಜ್ ಕಾಲುವೆ ದಿಗ್ಬಂಧನ ಎದುರಿಸಲು ಭಾರತ ಸರ್ಕಾರ 4 ಅಂಶಗಳ ಯೋಜನೆಯನ್ನು ರೂಪಿಸಿತ್ತು. ಈ ಯೋಜನೆಯಲ್ಲಿ ಸರಕುಗಳ ಆದ್ಯತೆ, ಯಾವ್ಯಾವ ಸರಕುಗಳನ್ನು ನಾವು ಸಾಗಿಸಬೇಕು, ಆಮೇಲೆ ಬಂದರುಗಳಿಗೆ ಏನು ಮಾಡೋದಪ್ಪ ಅಂತಂದರೆ ಸಲಹೆಯನ್ನು ನೀಡುವುದು, ಯಾವ ಇದರ ಮೂಲಕ ನಾವು ಹಡಗನ್ನು ಬಿಡಬೇಕು, ಎಲ್ಲಿ ಹಡಗನ್ನು ಬಿಡಬೇಕೆಂಬುದರ ಮಾಹಿತಿ ನೀಡುವುದು, ಸರಕು ದರ, ಯಾವ ಸರಕು ಎಷ್ಟು ಮೌಲ್ಯದ್ದು, ಯಾವ ಸರಕು ಏನಪ್ಪ ಅಂದ್ರೆ ಬೇಗನೆ ಕೆಟ್ಟು ಹೋಗ್ತದೆ, ಅವನ್ನೆಲ್ಲ ಗಮನಿಸಲಾಗಿತ್ತು. ಇನ್ನು ಹಡಗುಗಳ ರೂಟಿಂಗ್, ಹಡಗುಗಳನ್ನು ಮತ್ತೇನು ಮಾಡಪ್ಪ ಅಂದ್ರೆ ಈಗಾಗಲೇ ಬಿಟ್ಟಿರೋಂಥ ಮಾರ್ಗದಲ್ಲಿ ಬಿಟ್ಟು ಬೇರೆ ಮಾರ್ಗದಲ್ಲಿ ಹಡಗುಗಳನ್ನು ಬಿಡಲಾಯಿತು. ಯೋಜನೆ ಮುಖ್ಯವಾಗಿ ಈ ಅಡಚಣೆಯಿಂದಾಗಿ ಭಾರತದ ವ್ಯಾಪಾರ ನಷ್ಟವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಇದು ಹೊಂದಿದೆ. ಈ 4 ಪಾಯಿಂಟ್ನ ಯೋಜನೆ ಏನಿತ್ತಲ್ಲ, ಈ ಯೋಜನೆಯನ್ನು ಜಾರಿಗೊಳಿಸುವುದಕ್ಕಾಗಿ ಭಾರತದ ವಿದೇಶಿ ವ್ಯಾಪಾರಕ್ಕೆ ಉಂಟಾಗುವಂಥ ನಷ್ಟವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ಏನು ಜಾರಿ ತಂದಿತ್ತಲ್ಲ, ಈ 4 ಪಾಯಿಂಟುಗಳ ಒಂದು ಪ್ಲ್ಯಾನ್ ಇದೆಯಲ್ಲ, ಈ ಪ್ಲ್ಯಾನನ್ನು ಜಾರಿ ಯಾರ್ಯಾರು ಮಾಡಿದರು? ಅಪೇಡಾ, APEDA, ಎಂಪೇಡಾ, MPEDA ಮತ್ತು FIEO ಒಟ್ಟಾಗಿ ಕೆಲಸ ಮಾಡಿ ಏನು ಮಾಡಿದವಪ್ಪ ಅಂತಂದ್ರೆ, ಈ ಹಾಳಾಗುವಂಥ ಸರಕುಗಳು, ಬೇಗನೆ ಹಾಳಾಗುವಂಥ ಸರಕುಗಳನ್ನು ಪ್ಲ್ಯಾನ್ ಮಾಡಿ ಹೇಗಾದರೂ ಅವುಗಳನ್ನು ಬೇರೆ ವಿದೇಶಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದವು. ಹಾಗಾದರೆ ಅಪೇಡಾ ಅಂದರೆ ಏನು? ಅಪೇಡಾ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಅಪೇಡಾ ಎಂದರೆ ಇದರ ಫುಲ್ ಫಾರ್ಮ್, ವಿಸ್ತೃತ ರೂಪ, ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇನ್ನು ಎಂಪೇಡಾ ಅಂದರೆ ಮ್ಯಾರಿನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇನ್ನು FIEO ಅಂತೇನು ನೋಡಿದ್ವಲ್ಲ, ಅದರ ವಿಸ್ತೃತ ರೂಪ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಜೇಷನ್ಸ್. ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಜೇಷನ್ಸ್. ಇವೆಲ್ಲ 4 ಸಾಂಸ್ಥಿಕ ಒಂದು ಸಂಸ್ಥೆಗಳು, ಸರ್ಕಾರದ ಪರವಾಗಿ ಕೆಲಸ ನಿರ್ವಹಿಸುವಂಥ ಒಂದು ಏಜೆನ್ಸಿಗಳು. ಇವೇನಪ್ಪ ಅಂತಂದ್ರೆ ಭಾರತಕ್ಕೆ
ಉಂಟಾಗುವಂಥ ವಿದೇಶಿ ವ್ಯಾಪಾರದಲ್ಲಿ ಉಂಟಾಗುವಂಥ ನಷ್ಟವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕಾರ್ಯನಿರತವಾಗ್ಯವು. ಇನ್ನು ಸೂಯೆಜ್ ಕಾಲುವೆಯ ಬಗ್ಗೆ ನಾವು ನೋಡೋದಾದರೆ, ಏನಿದು ಸೂಯೆಜ್ ಕಾಲುವೆ? ಸೂಯೆಜ್ ಕಾಲುವೆ ಎಲ್ಲಿದೆ, ಎಲ್ಲಿ ಬರ್ತದೆ ಅಂತ ನೋಡಿದಾಗ, ಸೂಯೆಜ್ ಕಾಲುವೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ. ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳ ನಡುವೆ ಸಂಪರ್ಕ ಕೊಂಡಿಯಾಗಿ ಸೂಯೆಜ್ ಕಾಲುವೆ ಇದೆ. ಈ ಕಾಲುವೆಯನ್ನು ಅಧಿಕೃತವಾಗಿ 1869ರಲ್ಲಿ ತೆರೆಯಲಾಯಿತು. 1956ರವರೆಗೆ ಈ ಕಾಲುವೆಯನ್ನು ಪ್ರಾಥಮಿಕವಾಗಿ ಯುರೋಪಿಯನ್ ಷೇರುದಾರರಾದಂಥ ಬ್ರಿಟಿಷ್ ಮತ್ತು ಫ್ರೆಂಚ್ ಮುಖ್ಯವಾಗಿ ಇವರು ಮಾತ್ರ ಇದನ್ನೇನು ಮಾಡ್ತಿದ್ರಪ್ಪ ಅಂತಂತಂದ್ರೆ ಹೊಂದಿದ್ರು, ಮತ್ತು ಭಾಗಶಃ ಈಜಿಪ್ಟ್ ಸರ್ಕಾರ ಇದನ್ನು ಆಪ್ರೇಟ್ ಮಾಡ್ತಾಯಿತ್ತು, ಇದರ ಮೇಲೆ ಹಿಡಿತವನ್ನು ಹೊಂದಿತ್ತು. ಆದರೆ 1956ರಲ್ಲಿ ಆಗಿನ ಈಜಿಪ್ಟ್ ಅಧ್ಯಕ್ಷ ಗಮಾಲ್ ಅಬ್ದೆಲ್ ನಾಸರ್ ಅಂತ ಹೇಳ್ತೀವಿ. 1956ರಲ್ಲಿ ಆಗಿನ ಈಜಿಪ್ಟ್ ಅಧ್ಯಕ್ಷರಾದಂತಹ ಗಮಾಲ್ ಅಬ್ದೆಲ್ ನಾಸರ್ ಅವರು ಕಾಲುವೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ 1956ರಲ್ಲಿ ರಾಷ್ಟ್ರೀಕರಣಗೊಳಿಸಿದರು. ಇದು ಸೂಯೆಜ್ ಕಾಲುವೆ ಬಿಕ್ಕಟ್ಟಿಗೆ ಕಾರಣವಾಯಿತು. ಅದು ನ್ಯಾಷನಲೈಸ್ ಮಾಡಿಬಿಟ್ರು ಕಾಲುವೆಯನ್ನು ಈಜಿಪ್ಟ್ ದೇಶದ ಅಧ್ಯಕ್ಷರು. ಸೂಯೆಜ್ ಕಾಲುವೆ ಬಿಕ್ಕಟ್ಟು ಇಲ್ಲಿಂದ ಶುರುವಾಗುತ್ತದೆ ಫ್ರೆಂಡ್ಸ್. ಏನಿದು? ಈ ರಾಷ್ಟ್ರೀಕರಣಗೊಳಿಸಿದ ನಂತರ ಇದನ್ನು ಏನು ಕರೆದರಪ್ಪ ಅಂತಂದ್ರೆ ಸೂಯೆಜ್ ಕ್ರೈಸಿಸ್ ಅಥವಾ ಎರಡನೇ ಅರಬ್ ಇಸ್ರೇಲಿ ಯುದ್ಧ ಅಂತೇಳಿನೇ ಇದನ್ನು ಕರೀತಾರೆ. ಇಸ್ರೇಲ್ನಲ್ಲಿ ಇದನ್ನು ಸಿನಾಯ್ ಯುದ್ಧ ಎಂದು ಕರೆಯಲಾಗುತ್ತದೆ. ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಸ್ರೇಲ್ನಲ್ಲಿ ಇದನ್ನು ಸಿನಾಯ್ ಯುದ್ಧ ಎಂದು ಕರೆಯಲಾಗುತ್ತದೆ. ಮತ್ತು ಅರಬ್ ದೇಶಗಳಲ್ಲಿ ಇದನ್ನು ತ್ರಿಪಕ್ಷೀಯ ಆಕ್ರಮಣ ಎಂದು ಕರೆಯಲಾಗುತ್ತದೆ. ಇನ್ವ್ಯಾಷನ್ ಆಫ್ ಟ್ರೈಪಾರ್ಟೈಟ್ ಅಂತ ಹೇಳಿ ಕರಿತೀವಿ, ತ್ರಿಪಕ್ಷೀಯ ಆಕ್ರಮಣ. ಇನ್ನು ಸೂಯೆಜ್ ಕಾಲುವೆಯ ಹಿಡಿತವನ್ನು ಮರಳಿ ಪಡೆಯುವುದು ಮತ್ತು ಕಾಲುವೆಯನ್ನು ರಾಷ್ಟ್ರೀಕರಣಗೊಳಿಸಿದಂತಹ ಅಧ್ಯಕ್ಷ ಇದಾರಲ್ಲ ನಾಸರ್ ಅವರನ್ನು ಏನು ಮಾಡೋದು, ಪದಚ್ಯುತಗೊಳಿಸುವುದು, ಅವರನ್ನು ರಿಮೂವ್ ಮಾಡುವುದು, ತೆಗೆದುಹಾಕುವುದು ಇದೇನು ರಚನೆ ಆಗಿದೆಯಲ್ಲ ತ್ರಿಪಕ್ಷೀಯ ಆಕ್ರಮಣ ಇದೆಯಲ್ಲ, ಈ ತ್ರಿಪಕ್ಷೀಯ ಆಕ್ರಮಣ ಸಂಘಟನೆಯ ಉದ್ದೇಶವಾಗಿತ್ತು. ಈಜಿಪ್ಟ್ ವಿರುದ್ಧ ಆಕ್ರಮಣವನ್ನು ಇಸ್ರೇಲ್ ಪ್ರಾರಂಭಿಸಿತು ಮತ್ತು ನಂತರ UK ಮತ್ತು ಫ್ರಾನ್ಸ್ ಮೂವರು ಮಿತ್ರರು ಸೇರಿಕೊಂಡರು. ಇವರೆಲ್ಲರೂ ಇಸ್ರೇಲ್ ಮತ್ತು UK ಮತ್ತು ಫ್ರಾನ್ಸ್ ಇವರು ಮೂವರು ಸೇರಿ ಈಜಿಪ್ಟ್ ಮೇಲೆ ದಾಳಿಯನ್ನು ನಡೆಸಿ ಈ ಕಾಲುವೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಆದಾಗ್ಯೂ ಆಕ್ರಮಣದ ವಿರುದ್ಧ US ಮತ್ತು ಸೋವಿಯತ್ ಒಕ್ಕೂಟ, ಇಂದಿನ ರಷ್ಯಾ ಇದೆಯಲ್ಲ, ಭಾರಿ ವಿರೋಧವನ್ನು ಒಡ್ಡಿದ್ದವು. ಆದರೂ ಇವುಗಳನ್ನ ಲೆಕ್ಕಿಸದೆ ಏನಪ್ಪ ಅಂತಂದ್ರೆ ಇಸ್ರೇಲ್ ಮತ್ತು UK ಯುನೈಟೆಡ್ ಕಿಂಗ್ಡಮ್ ಆಮೇಲೆ ಫ್ರಾನ್ಸ್ ಅಂತ ಹೇಳ್ತೀವಿ, ಫ್ರಾನ್ಸ್ ದೇಶ, ಈ ಮೂರು ದೇಶಗಳು ಏನು ಮಾಡ್ತಾವೆ ಅಂದರೆ ಇದನ್ನು ವಶಪಡಿಸಿಕೊಳ್ತಾವು. ಈ ಬಿಕ್ಕಟ್ಟು ಅಕ್ಟೋಬರ್ 1956 ಮತ್ತು ಮಾರ್ಚ್ 1957ರ ನಡುವೆ ಕಾಲುವೆ ಮುಚ್ಚಲು ಕಾರಣವಾಯಿತು. ಇದೇನಪ್ಪ ಅಂತಂದರೆ ಎಲ್ಲಿ ಲೀಡ್ ಮಾಡುತ್ತಪ್ಪ ಅಂದರೆ ಈ ಸಮಸ್ಯೆ ಈ ರೀತಿ ದಾಳಿಯಿಂದಾಗಿ ಮೂರು ದೇಶಗಳು ಸೇರಿಸಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಒಂದು ದೇಶದ ಮೇಲೆ, ಈಜಿಪ್ಟ್ ದೇಶದ ಮೇಲೆ ದಾಳಿ ಮಾಡಿ ಸೂಯೆಜ್ ಕಾಲುವೆಯನ್ನು ವಶಪಡಿಸಿಕೊಂಡಾಗ ಇದನ್ನು ಇಲ್ಲಿಂದ ಅಕ್ಟೋಬರ್ 1956ರಿಂದ ಮಾರ್ಚ್ 1957ರ ನಡುವೆ ಕಾಲುವೆಯನ್ನು ಮುಚ್ಚಿ ಬಿಟ್ಟರು. ಇದರ ಮೂಲಕ ನಡೀತಂಥ ವಿದೇಶಿ ವ್ಯಾಪಾರ ಆಗಿನ ಒಂದು ಅವಧಿಗೆ ನಿಂತು ಹೋಯಿತು. ಈ ಸಂಘರ್ಷದಿಂದಾಗಿ ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆಯಲ್ಲ, ವಿಶ್ವಸಂಸ್ಥೆ ಒಂದು ತುರ್ತು ಪಡೆ ಶಾಂತಿ ಪಾಲಕರನ್ನು, ಪೀಸ್ ಕೀಪಿಂಗ್ ಫೋರ್ಸನ್ನು ರಚನೆ ಮಾಡಿತು. ಇದು ಇಲ್ಲಿ ಈಜಿಪ್ಟ್ ಮತ್ತು ಇಸ್ರೇಲಿ ಗಡಿಯಲ್ಲಿ ತನ್ನ ನೀತಿ ನಿರೂಪಣೆಯನ್ನು ಮಾಡುತ್ತದೆ ಅನ್ನೋದನ್ನು ಗಮನಿಸ್ಬೋದು. ಈ ಬಿಕ್ಕಟ್ಟಿನಿಂದಾಗಿ ಏನಾಯ್ತಪ್ಪ ಅಂದ್ರೆ ಆ ದಾಳಿಯಲ್ಲಿ ಭಾಗಿಯಾದಂಥ UK ಅಂದರೆ ಇಂಗ್ಲೆಂಡ್ ದೇಶದ ಪ್ರಧಾನಿ ಆಂಥೋನಿ ಈಡನ್ ಅವರು ರಾಜೀನಾಮೆಯನ್ನು ನೀಡಬೇಕಾಗಿ ಬಂತು.
ಆಮೇಲೆ ಹೀಗಾಗಿ ಒಂದು ದೊಡ್ಡ ಸಮಸ್ಯೆಯನ್ನೇ ಏನಪ್ಪ ಅಂತಂದ್ರೆ ಈ ಸ್ವೇಜ್ ಕಾಲುವೆಗಾಗಿ ಈ ಆಕ್ರಮಣ ಉಂಟು ಮಾಡಿತ್ತು. ಮುಂದೆ ಕೆನಡಾದ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಲೆಸ್ಟರ್ ಪಿಯರ್ಸನ್ ಅವರು ಈ ಸಂಘರ್ಷವನ್ನು ಕೊನೆಗೊಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಈ ಕೊನೆಗೊಳಿಸುವಂಥ ಪ್ರಯತ್ನ ಮಾಡಿದ್ದಕ್ಕಾಗಿ ಅವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಅನ್ನೋದು ನೆನಪಿಟ್ಕೊಳ್ಬೇಕು ಫ್ರೆಂಡ್ಸ್. ಸ್ವೇಜ್ ಕಾಲುವೆಯ ಸಂಘರ್ಷವನ್ನು ಶಮನಗೊಳಿಸಿದ್ದಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತೇಳಿ ಪ್ರಶ್ನೆ ಆಗ್ಬೋದು. ಯಾಕೆಂದರೆ ಈ ತಿಂಗಳಿನಲ್ಲಿ ಇದು ಅತ್ಯಂತ ಸುದ್ದಿಯಲ್ಲಿರುವಂಥ ಒಂದು ಸ್ಥಳ ಅಂಥೇಳಿ ನಾವು ಅಂದ್ಕೊಬೋದು. ಯಾವುದಪ್ಪ ಅಂದ್ರೆ ಸ್ವೇಜ್ ಕಾಲುವೆ. ಓಕೆ, ಇದಾದ ನಂತರ ಗೆಳೆಯರೇ 4ನೇ ಕೊನೆಯ ಅಂಶವನ್ನು ನೋಡೋಣ. ಯಾವುದಪ್ಪ ಅಂತಂದ್ರೆ ಟ್ರೈಫೆಡ್ ಅಂತ ಹೇಳ್ತೀವಿ. ಯಾವುದು? ಟ್ರೈಫೆಡ್. ಇನ್ನು 4ನೇ ಅಂಶ ಟ್ರೈಫೆಡ್ನಿಂದ ಟ್ರೈಬ್ಸ್ ಇಂಡಿಯಾ ಸ್ಪರ್ಧೆ. ಏನಿದು ಟ್ರೈಬ್ಸ್ ಇಂಡಿಯಾ ಸ್ಪರ್ಧೆ? ಟ್ರೈಫೆಡ್ ಏನು? ಇದು ಟ್ರೈಫೆಡ್ ಎನ್ನುವುದು ಒಂದು ಒಕ್ಕೂಟ, ಒಂದು ಫೆಡರೇಷನ್, ಭಾರತದಲ್ಲಿರುವಂಥ ಒಂದು ಬುಡಕಟ್ಟು ಜನಾಂಗಗಳಿಗೋಸ್ಕರ, ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಶ್ರೇಯೋಭಿವೃದ್ಧಿಗೋಸ್ಕರ ಇರುವಂಥ ಒಂದು ಸಂಸ್ಥೆ. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಲಿಮಿಟೆಡ್. ಟ್ರೈಫೆಡ್ನ ವಿಸ್ತೃತ ರೂಪ. ಟ್ರೈಫೆಡ್ ಅಂದರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಲಿಮಿಟೆಡ್. ಕನ್ನಡದಲ್ಲಿ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಫೆಡರೇಷನ್ ನಿಯಮಿತ ಅಂತ ಕರಿಬೋದು. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಯಾವುದು? ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತ ಸರ್ಕಾರ ಬುಡಕಟ್ಟು ಜನರಿಗೆ 2 ಆಸಕ್ತಿದಾಯಕ ಸ್ಪರ್ಧೆಗಳನ್ನು ಪ್ರಾರಂಭಿಸಿವೆ. ಇದು ಟ್ರೈಫೆಡ್ಡು, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಟ್ರೈಬಲ್ ವೆಪರ್ಸ್ ಇದೆ ಅಂತೇಳಿ ಹೇಳ್ತೀವಿ ಆ ಸಚಿವಾಲಯ. ಆಮೇಲೆ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅವಪ್ಪ ಅಂತಂತಂದ್ರೆ ಈ 3 ಸೇರಿ ಒಂದು ಆಸಕ್ತಿದಾಯಕ ಸ್ಪರ್ಧೆಗಳನ್ನು ಪ್ರಾರಂಭಿಸಿವೆ. ಯಾವಪ್ಪ ಅಂದ್ರೆ ಒಂದನೇದು ಟ್ರೈಬ್ಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಿ. ಟ್ರೈಬ್ಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಿ. ಮತ್ತು ಇನ್ನೊಂದು ಟ್ರೈಬ್ಸ್ ಇಂಡಿಯಾದ ಸ್ನೇಹಿತರಾಗಿರಿ ಎಂಬ 2 ಪ್ರಮುಖ ಸ್ಪರ್ಧೆಗಳನ್ನು ಈ ಟ್ರೈಫೆಡ್ ಇಂಡಿಯಾ, ಭಾರತ ಸರ್ಕಾರ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರ, ಇವು 3 ಸೇರಿ ಈ 2 ಸ್ಪರ್ಧೆಗಳನ್ನು ಆಯೋಜಿಸುತ್ತೇವೆ. ಇದು ಸುದ್ದಿಯಲ್ಲಿರುವಂಥ ವಿಷಯ. ಇದು mygov.in ಸಹಯೋಗದೊಂದಿಗೆ ಸ್ಪರ್ಧೆಗಳನ್ನು ಪ್ರಾರಂಭಿಸುವ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. mygov.in ಈ ಸರ್ಕಾರದ ಒಂದು ವೆಬ್ಸೈಟ್ ಇದು. ಈ ವೆಬ್ಸೈಟ್ನ ಸಹಯೋಗದೊಂದಿಗೆ ಸ್ಪರ್ಧೆಗಳನ್ನು ಆರಂಭಿಸುವ ಒಂದು ಗುರಿಯನ್ನು ಈ 3 ಸಂಘಟನೆಗಳು ಅಥವಾ ಸರ್ಕಾರ, ಸಚಿವಾಲಯ ಮತ್ತು ಟ್ರೈಫೆಡ್ ಏನಪ್ಪ ಅಂದ್ರೆ ಪ್ರಯತ್ನವನ್ನು ಆರಂಭಿಸಿವೆ ಈ ದಿಶೆಯಲ್ಲಿ. ಇನ್ನು ಈ ಸ್ಪರ್ಧೆಗಳ ಬಗ್ಗೆ ನೋಡಿದಾಗ ಮುಖ್ಯವಾಗಿ ಏನು ಸ್ಪರ್ಧೆಗಳ ಉದ್ದೇಶ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಬುಡಕಟ್ಟು ಕರಕುಶಲ ವಸ್ತುಗಳು, ಜೀವನ ಶೈಲಿ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಲು ಸ್ಪರ್ಧೆಗಳನ್ನು ಪ್ರಾರಂಭಿಸಲಾಯಿತು. ಬುಡಕಟ್ಟು ಜನರ ಕರಕುಶಲ ವಸ್ತುಗಳು, ಅವರ ಜೀವನ ಶೈಲಿ ಮತ್ತು ಅವರ ಸಂಸ್ಕೃತಿಯನ್ನು ಉತ್ತೇಜಿಸುವುದಕ್ಕೋಸ್ಕರ ಈ ಸ್ಪರ್ಧೆಗಳನ್ನು ಪ್ರಾರಂಭಿಸಲಾಯಿತು. ಈ ಸ್ಪರ್ಧೆಗಳು ಬುಡಕಟ್ಟು ಪರಂಪರೆ, ಕರಕುಶಲ ವಸ್ತುಗಳು ಮತ್ತು ಕಲೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇನ್ನು ಹೆಚ್ಚಿನ ಅರಿವಿನೊಂದಿಗೆ ಹೆಚ್ಚಿನ ಬುಡಕಟ್ಟು ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ನಾಗರಿಕರು ಬುಡಕಟ್ಟು ಸಬಲೀಕರಣಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತಾರೆ ಎಂದು ನಂಬಲಾಗಿದೆ. ಏನಪ್ಪ ಅಂತಂದರೆ ಹೆಚ್ಚಿನ ಈ ಸ್ಪರ್ಧೆಗಳ
ಈ ಸ್ಪರ್ಧೆಗಳನ್ನ ಆಯೋಜಿಸೋದ್ರಿಂದ ಜನರಿಗೆ ಈ ಬುಡಕಟ್ಟು ಜನಾಂಗದವರು ಉತ್ಪಾದಿಸುವಂಥ ಉತ್ಪನ್ನಗಳ ಮೇಲೆ ಗಮನ ಹೋಗಿ ಅವು ಮಾರಾಟವಾಗೋದ್ರ ಮೂಲಕ ಬುಡಕಟ್ಟು ಜನರ ಜೀವನ ಮಟ್ಟ ಸುಧಾರಿಸಲಿ, ಅವರು ಸಬಲೀಕರಣವಾಗಲಿ ಅನ್ನೋ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಅನ್ನೋದನ್ನಲ್ಲಿ ನಾವು ಗಮನಿಸ್ಬೋದು. ಇನ್ನು ಮೊದಲನೇ ಸ್ಪರ್ಧೆಯಾದಂತಹ ಬುಡಕಟ್ಟು ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಿ, ಈ ಸ್ಪರ್ಧೆಯ ಬಗ್ಗೆ ನೋಡಿದಾಗ ಈ ಸ್ಪರ್ಧೆ ಏನಪ್ಪ, ದೇಶಾದ್ಯಂತ ಬುಡಕಟ್ಟು ಉತ್ಪನ್ನವನ್ನು ಒಳಗೊಂಡಿರುವ ಕಥೆಗಳನ್ನ ಆಹ್ವಾನಿಸುತ್ತದೆ. ಏನಪ್ಪ ಅಂದ್ರೆ ಬುಡಕಟ್ಟು ಉತ್ಪನ್ನವನ್ನು ಒಳಗೊಂಡಿರುವಂಥ ಕಥೆಗಳು ಇರಬೇಕು, ಅದರಲ್ಲಿ ಅಂತಹ ಕಥೆಗಳನ್ನು ಬರೆದು ಕೊಡಬೇಕು, ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಬುಡಕಟ್ಟು ಉತ್ಪನ್ನವನ್ನು ಬಳಸುವಲ್ಲಿ ಗ್ರಾಹಕರ ಅನುಭವವನ್ನು ಕಥೆಯು ಎತ್ತಿ ತೋರಿಸಬೇಕು. ಈ ಬುಡಕಟ್ಟು ಜನರು ಉತ್ಪಾದಿಸುವಂಥ ವಸ್ತುಗಳನ್ನ ಬಳಸೋದ್ರಿಂದ ಅವರಿಗೆ ಆದಂಥ ಅನುಭವವೇನು, ಯಾವ ರೀತಿಯ ಅನುಭವ ಆಯಿತು ಅನ್ನೋದನ್ನು ಈ ಕಥೆಗಳು ಎತ್ತಿ ತೋರಿಸಬೇಕು. ಇನ್ನು ಟ್ರೈಬ್ಸ್ ಇಂಡಿಯಾದ ಸ್ನೇಹಿತ ಆಗಿರಿ, ಇದು ಭಾರತೀಯ ಸಂಸ್ಕೃತಿಯ ರಸಪ್ರಶ್ನೆ ಸ್ಪರ್ಧೆಯಾಗಿದೆ. ಒಂದು ಕ್ವಿಜ್ ಏನಪ್ಪ ಅಂದ್ರೆ ಇದರಲ್ಲಿ ಭಾಗವಹಿಸ್ಬೋದು. ಯಾವುದದು mygov.in ವೆಬ್ಸೈಟ್ನ ಮೂಲಕ ಲಾಗಿನ್ ಆಗಿ ಈ ಸ್ಪರ್ಧೆಗಳಲ್ಲಿ ಎಲ್ಲರೂ ಭಾರತ ದೇಶದ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ಕೂಡ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೋದು. ಈ ಸ್ಪರ್ಧೆಗಳ ಮಹತ್ವ ಏನಪ್ಪ ಅಂತಂತಂದ್ರೆ, ಬುಡಕಟ್ಟು ಜನಾಂಗದವರು ಭಾರತೀಯ ಜನಸಂಖ್ಯೆಯ 8% ಒಟ್ಟು ಭಾರತದ 8% ಏನಪ್ಪ ಅಂದರೆ ಈ ಜನಸಂಖ್ಯೆ ಇದೆ. ಭಾರತದ ಜನಸಂಖ್ಯೆ ಒಟ್ಟು 8% ಇದೆ. ಆದಾಗ್ಯೂ ಅವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗವಾಗಿದೆ. ಸಾರ್ವಜನಿಕರಲ್ಲಿ ಪ್ರಚಲಿತದಲ್ಲಿರುವ ಒಂದು ಸಾಮಾನ್ಯ ಮನೋಭಾವ, ನಿಮ್ಮಲ್ಲಿ ಎಲ್ಲ ಜನಸಾಮಾನ್ಯರಲ್ಲಿ ಇರುವಂಥ ಒಂದು ನಂಬಿಕೆ ಏನಪ್ಪ ಅಂತಂದ್ರೆ, ಒಂದು ಮನೋಭಾವ, ಅವ್ರ ಬಗ್ಗೆ ಇರುವಂಥ ಅಟಿಟ್ಯೂಡ್ ಏನಪ್ಪ ಅಂತಂತಂದ್ರೆ, ಬುಡಕಟ್ಟು ಜನಾಂಗದವರು ಹಿಂದುಳಿದವರು, ಅವರಿಗೆ ನಾವು ಇನ್ನೂ ಕಲಿಸಬೇಕು ಮತ್ತು ಸಹಾಯ ಮಾಡಬೇಕು ಎನ್ನುವ ಮನೋಭಾವನೆಯನ್ನು ನಾವು ಹೊಂದಿದ್ದೇವೆ. ಆದರೆ ಸತ್ಯ ಏನಪ್ಪ ಅಂತಂದ್ರೆ, ಬುಡಕಟ್ಟು ಜನಸಂಖ್ಯೆಯು ನಗರ ಭಾರತವನ್ನು ಕಲಿಸಲು ಭಾಳಷ್ಟು ಹೊಂದಿದೆ. ಅಂದರೆ ಅರ್ಬನ್ ಏರಿಯಾ ಅಂದ್ರೆ ನಗರ ಪ್ರದೇಶಕ್ಕೆ ಅವರು ಕಲಿಸುವಂತಹ ಅನೇಕ ಕುಶಲತೆಗಳನ್ನು, ಅನೇಕ ವಿಷಯಗಳನ್ನು ಅವರು ಹೊಂದಿದ್ದಾರೆ, ಅವರಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ಸತ್ಯದ ವಿಷಯ ಅಂತ ಹೇಳಿದ್ದಾರೆ. ಅವರ ಕರಕುಶಲ ವಸ್ತುಗಳು, ಕಲೆ ಮತ್ತು ಕೌಶಲ್ಯಗಳನ್ನು ಸಂರಕ್ಷಿಸಿ ಪ್ರಚಾರ ಮಾಡಬೇಕಾಗಿದೆ. ಈ ಉದ್ದೇಶಗಳನ್ನು ಸಾಧಿಸಲು ಸ್ಪರ್ಧೆಗಳು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದೆ. ಸ್ಪರ್ಧೆಯನ್ನು ಪ್ರಾಥಮಿಕವಾಗಿ ಟ್ರೈಪಡ್ ನಡೆಸುತ್ತದೆ. ಬುಡಕಟ್ಟು ಜನರ ಜೀವನೋಪಾಯವನ್ನು ಸುಧಾರಿಸಲು ಟ್ರೈಪಡ್ ಕೆಲಸ ಮಾಡುತ್ತದೆ. ಓಕೆ, ಇದಾದ ನಂತರ ಇನ್ನು ಟ್ರೈಪಡ್ ಇದು ಅಲ್ಲದೆ ಇನ್ನೂ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಿದೆ, ಉಪಕ್ರಮಗಳನ್ನು ತೆಗೆದುಕೊಂಡಿದೆ. ಅವು ಯಾವುವು ಅನ್ನೋದನ್ನು ಇಲ್ಲಿ ನೋಡಿದಾಗ, ಇನ್ನು ಟ್ರೈಪಡ್ನ ಇತರ ಉಪಕ್ರಮಗಳನ್ನು ನಾವು ಗಮನಿಸುವುದಾದರೆ, ಇದು ಇನ್ನು ಯಾವ್ಯಾವ ಯೋಜನೆಗಳನ್ನು ಟ್ರೈಪಡ್ ಜಾರಿಗೆ ತಂತು ಅನ್ನೋದನ್ನು ನೋಡುವುದಾದರೆ, ಒನ್ ಧನ್ ಯೋಜನೆ. ಯಾವುದು? ಒನ್ ಧನ್ ಯೋಜನೆಯನ್ನು 2018ರಲ್ಲಿ ಈ ಟ್ರೈಪಡ್ ಪ್ರಾರಂಭಿಸಿತು. ಏನು ಒನ್ ಧನ್ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂತಂದರೆ, ಒನ್ ಧನ್ ವಿಕಾಸ ಕೇಂದ್ರಗಳನ್ನು ಸ್ಥಾಪಿಸಿ ಅದರ ಮೂಲಕ ಸಣ್ಣ ಅರಣ್ಯ ಉತ್ಪನ್ನಗಳನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಅರಣ್ಯದಲ್ಲಿ ಉತ್ಪಾದನೆಯಾಗುವಂತಹ ಅನೇಕ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ಒಂದು ಗುರಿ, ಅರಣ್ಯ ಉಪ ಉತ್ಪನ್ನಗಳನ್ನು ಉತ್ತೇಜಿಸುವಂಥ ಒಂದು ಗುರಿಯನ್ನು ಹೊಂದಿದೆ. ಈ ಕೇಂದ್ರಗಳು ಬುಡಕಟ್ಟು ಜನರಿಗೆ ತರಬೇತಿ ಸೌಲಭ್ಯಗಳು, ಮೂಲಸೌಕರ್ಯದ ಬೆಂಬಲ, ಕೌಶಲ್ಯ ನಿರ್ಮಾಣ ಬೆಂಬಲ, ಕಾರ್ಯನಿರತ ಬಂಡವಾಳವನ್ನು ಒದಗಿಸುತ್ತವೆ. ಯಾವಪ್ಪ ಅಂತಂದ್ರೆ, ಇವು ಒನ್ ಧನ್ ವಿಕಾಸ ಕೇಂದ್ರಗಳಿದ್ದಾವಲ್ಲ, ಅವು ಬುಡಕಟ್ಟು ಜನರಿಗೆ ತರಬೇತಿಯನ್ನು ನೀಡುತ್ತವೆ, ಅವರಿಗೆ ಬೇಕಾದಂಥ ಸೌಲಭ್ಯಗಳು, ಮೂಲಸೌಕರ್ಯದ ಬೆಂಬಲವನ್ನು ನೀಡುತ್ತವೆ, ಅವರಿಗೆ ಬೇಕಾದಂಥ ಅಗತ್ಯ ಕೌಶಲ್ಯಗಳ ಬಗ್ಗೆ ತರಬೇತಿಯನ್ನು ನೀಡುತ್ತವೆ. ಆಮೇಲೆ ಕಾರ್ಯನಿರತ ಬಂಡವಾಳ, ಅವರೇನಾದರೂ ಒಂದು ಉದ್ಯೋಗವನ್ನು ಕೈಗೊಳ್ಳಲು ಅವಶ್ಯಕವಾದಂಥ ಬಂಡವಾಳವನ್ನು ಒದಗಿಸುವುದನ್ನು ಕೂಡ ಈ ಕೇಂದ್ರಗಳು ಮಾಡುತ್ತವೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಇದಾದ ನಂತರ
ಆಗಸ್ಟ್ 2020ರಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದೊಂದಿಗೆ ಈ ಟ್ರೈಫೆಡ್ ಕೂಡಿ ಟ್ರೈಫುಡ್ ಯೋಜನೆಯನ್ನು ಪ್ರಾರಂಭಿಸಿತು. ಟ್ರೈಫುಡ್ ಯೋಜನೆಯನ್ನು ಇದು ಟ್ರೈಫೆಡ್ ಪ್ರಾರಂಭಿಸುತ್ತದೆ. ಇದರೊಂದಿಗೆ ಸೇರಿ ಕೈಗಾರಿಕೆಗಳ ಸಚಿವಾಲಯದೊಂದಿಗೆ ಸೇರಿ ಟ್ರೈಫುಡ್ ಯೋಜನೆಯನ್ನು ಈ ಟ್ರೈಫೆಡ್ ಸಂಸ್ಥೆ ಪ್ರಾರಂಭಿಸುತ್ತದೆ. ಟ್ರೈಫುಡ್ ಉದ್ಯಾನಗಳು ಒನ್ ಧನ್ ಯೋಜನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ. ಈ ಟ್ರೈಫುಡ್ ಯೋಜನೆ ಕೈಗಾರಿಕೆಗಳ ಸಚಿವಾಲಯದೊಂದಿಗೆ ಈ ಟ್ರೈಫುಡ್ ಸಂಸ್ಥೆ ಸೇರಿ ತಂದಂಥ ಒಂದು ಯೋಜನೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದನ್ನು ನೋಟ್ ಕೂಡ ಮಾಡಿಕೊಳ್ಳಿ ಫ್ರೆಂಡ್ಸ್. ಟ್ರೈಫುಡ್ ಯೋಜನೆ ಮಾರ್ಚ್ 2020ರಲ್ಲಿ ಮತ್ತೊಂದು ಹೊಸ ಯೋಜನೆಯನ್ನು ಇದು ಜಾರಿಗೊಳಿಸ್ತು. ಯಾವುದಪ್ಪ ಅಂದ್ರೆ ಟೆಕ್ ಫಾರ್ ಟ್ರೈಬಲ್ಸ್ ಎಂಬ ಯೋಜನೆಯನ್ನು ಕೂಡ ಪ್ರಾರಂಭಿಸಿತು. ಅರಣ್ಯ ಉತ್ಪನ್ನ ಸಂಗ್ರಹಿಸುವವರಿಗೆ ತರಬೇತಿ ನೀಡುವ ಗುರಿಯನ್ನು ಕೂಡ ಈ ಟ್ರೈಫೆಡ್ ಸಂಸ್ಥೆ ಹೊಂದಿದೆ. ಅರಣ್ಯ ಉತ್ಪನ್ನಗಳನ್ನು ಯಾರು ಸಂಗ್ರಹಿಸಲು ಆಸಕ್ತಿಯನ್ನು ಹೊಂದಿದ್ದಾರೋ ಅವರಿಗೆ ತರಬೇತಿಯನ್ನು ನೀಡುವಂಥ ಒಂದು ಗುರಿಯನ್ನು ಕೂಡ ಈ ಟ್ರೈಫೆಡ್ ಹೊಂದಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ಯೋಜನೆಯು ಟೆಕ್ ಫಾರ್ ಟ್ರೈಬಲ್ಸ್ ಇದಲ್ಲ, ಈ ಯೋಜನೆಯು ಬುಡಕಟ್ಟು ಉದ್ಯಮಿಗಳಿಗೆ ಮಾರುಕಟ್ಟೆ ಮಾಡಬಹುದಾದ ಉತ್ಪನ್ನಗಳು ಅಂದರೆ ಮಾರುಕಟ್ಟೆಗೆ ಕಳಿಸಬಹುದಂತಹ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂಥ ವಸ್ತುಗಳನ್ನು ಮಾರಲು ಅಥವಾ ಅವುಗಳೊಂದಿಗೆ ವ್ಯವಹಾರವನ್ನು ನಡೆಸಲು ಅಧಿಕಾರವನ್ನು ನೀಡುತ್ತದೆ. ಕೋವಿಡ್-19 ಸಂಬಂಧಿತ ಸುರಕ್ಷತಾ ಕ್ರಮಗಳಲ್ಲಿ ಬುಡಕಟ್ಟು ಜನರಿಗೆ ಶಿಕ್ಷಣವನ್ನು ನೀಡಲು ಒನ್ ಧನ್ ಸಾಮಾಜಿಕ್ ದೂರಿ ಜಾಗೃತ್ ಅಭಿಯಾನವನ್ನು ಪ್ರಾರಂಭಿಸಿತು. ಇದೊಂದು ಮತ್ತೆ ಹೊಸ ಯೋಜನೆ. ಕೋವಿಡ್-19 ಇದೆಯಲ್ಲ ಪ್ಯಾಂಡಮಿಕ್, ಈ ಪ್ಯಾಂಡಮಿಕ್ ಸಂಬಂಧ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಬುಡಕಟ್ಟು ಜನರಿಗೆ ಶಿಕ್ಷಣವನ್ನು ನೀಡುವುದಕ್ಕೋಸ್ಕರ ಮತ್ತೊಂದು ಕೋವಿಡ್ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಲು ಅವರಿಗೆ ಶಿಕ್ಷಣ ನೀಡಲು ಮತ್ತೊಂದು ಯೋಜನೆಯನ್ನು ಈ ಟ್ರೈಫೆಡ್ ಸಂಸ್ಥೆ ಜಾರಿಗೆ ತಂದಿದೆ. ಅದು ಯಾವುದಪ್ಪ ಅಂದರೆ ಒನ್ ಧನ್ ಸಾಮಾಜಿಕ್ ದೂರಿ ಜಾಗೃತ್ ಅಭಿಯಾನ್. ಈ ಅಭಿಯಾನವನ್ನು ಕೂಡ ಈ ಸಂಸ್ಥೆ ಜಾರಿಗೆ ತಂದಿತ್ತು. ಇನ್ನು ಯುನಿಸೆಫ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಯಾವ ಕಾರ್ಯಕ್ರಮ ಅದು? ಒನ್ ಧನ್ ಸಾಮಾಜಿಕ ದೂರಿ ಜಾಗೃತ್ ಅಭಿಯಾನ್. ಓಕೆ ಮಿತ್ರರೇ, ಧನ್ಯವಾದಗಳು ಇವತ್ತಿನ ಈ ನಮ್ಮ ಕ್ಲಾಸ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ. ಒಂದು ವೇಳೆ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋವನ್ನು ಈ ಕರೆಂಟ್ ಅಫೇರ್ಸ್ನ ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಮಿತ್ರರಿಗೆ, ನಿಮ್ಮ ಕುಟುಂಬದ ಇತರ ಸದಸ್ಯರಿಗೆ, ಯಾರ್ಯಾರು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದವರೆಲ್ಲರಿಗೂ ಹಂಚಿಕೊಳ್ಳಿ. ಹಾಗೂ ದಯವಿಟ್ಟು ನಮಗೆ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ದಯವಿಟ್ಟು ಬೆಂಬಲವನ್ನು ನೀಡಿ ಸಪೋರ್ಟ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.